ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆಲೆಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನಿಗೆ ಭಕ್ತಿ ಭಿಕ್ಷೆಯ ನಿಂದಿಸಲೆಂಬನು. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣವರನ್ನು ಸ್ಮರಣೆ ಮಾಡಿ ಕಲ್ಯಾಣದ ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಈ ನಾಡಿನ ನೆಲ ಜಲವನ್ನು ಪವಿತ್ರವನ್ನಾಗಿ ಮಾಡಿರ್ತಕ್ಕಂಥ ಕರ್ತೃ ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾದ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನದ ನೂತನ ಮಹಾದ್ವಾರದ ಲೋಕಾರ್ಪಣೆ ಸಂದರ್ಭದಲ್ಲಿ ಬಸವ ಪುರಾಣ ಈ ಕಾರ್ಯಕ್ರಮಗಳಿಗೆ ಎರಡು ಕಣ್ಣುಗಳಂತಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯ ಮರದೇವರಿಗೆ ಅನಂತ ಶರಣಾರ್ಥಿಗಳು. ಕಲಾವಿದರೆ, ಊರಿನ ಎಲ್ಲ ಗುರು ಹಿರಿಯರೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಂದಿರೆ, ಮಕ್ಕಳು ಎಲ್ಲರಿಗೂ ಶರಣಾರ್ಥಿ. ಸ್ವಲ್ಪ ಬೇಸ್ಕರು ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರು ಲೋಕದ ಮನುಜರು ನಂಬಿ ಕರೆದೊಡೆ ಓ ಎನ್ನನೇ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮದೇವ. ಬಹಳ ಸಂಖ್ಯೆಯಲ್ಲಿ ತಾಯಿಯಂದರು ಶರಣರು ಕೂಡಿದರು. ಭಕ್ತಿಯ ಸಾಮ್ರಾಜ್ಯದೊಳಗ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಂಬಿಕೆ. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ, ದೇವರು ಹೆಚ್ಚು ಏನು ನಂಬಿಕೆ ಹೆಚ್ಚು? ಉತ್ತರ ಏನ್ರಪ್ಪ? ದೇವ್ರ ಹೆಚ್ಚು ಏನು ನಂಬಿಕೆ ಹೆಚ್ಚು? ಇಲ್ರಿ ತಾಯಿ, ನಂಬಿಕೆ ಹೆಚ್ಚು. ನಂಬಿಕೆ ಇತ್ತು ಅಂತಂದ್ರೆ ಕಲ್ಲು ಕೂಡ ದೇವರಾಗ್ತದ. ನಂಬಿಕೆ ಇದ್ದಿದ್ದಿಲ್ಲ ಅಂತಂದ್ರೆ ದೇವರು ಕೂಡ ಕಲ್ಲಾಗ್ತದ. ಈ ಪ್ರಪಂಚದೊಳಗೆ ಈ ಬದುಕು ಸಾಗಿಸ್ಬೇಕಾಗಿತ್ತು ಅಂತಂದ್ರೆ ಪರಸ್ಪರ ನಂಬಿಕೆ, ವಿಶ್ವಾಸ ಅದು ಬಹಳ ದೊಡ್ಡದು. ಹುಡುಗ ಹುಡುಗಿ ಮದುವೆ ಆಗ್ತಾರ,
ಮುಂದೆ ನಾವಿಬ್ಬರು ಬಹಳ ಸುಖದಿಂದ ಬಾಳ್ತೀವಿ ಅನ್ನೋ ಒಂದು ನಂಬಿಕೆ. ಮಕ್ಕಳನ್ನು ಹಡಿತಾರ, ನೀವು ದೊಡ್ಡ ಮಾತುಗಳಕ್ಕೆ ನಮ್ಮನ್ನ ನೋಡ್ಕೊಳ್ತಾನ ಅನ್ನೋ ಒಂದು ನಂಬಿಕೆ. ರೈತ ಬೀಜ ಬಿತ್ತನ ಭೂಮಿಯೊಳಗ, ಮುಂದೆ ಮಳೆ ಬರ್ತದ, ಭೂಮಿ ತಾಯಿ ನಮಗ ಬೆಳೆ ಕೊಡ್ತಾಳ ಅನ್ನೋ ಒಂದು ನಂಬಿಕೆ. ಒಬ್ಬ ವ್ಯಾಪಾರಿ ಲಕ್ಷಗಟ್ಟಲೆ ಬಂಡವಾಳ ಹಾಕ್ತಾನ, ಮುಂದೆ ಒಂದು ಲಾಭ ಆಗ್ತದ ಅನ್ನೋದು ಒಂದು ನಂಬಿಕೆ. ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗ್ತಾನ, ಡಾಕ್ಟರ್ ನೋಡಿದ್ರೆ ನಮಗ ಆರಾಮ ಆಗ್ತದ ಅನ್ನೋದೊಂದು ನಂಬಿಕೆ. ಒಬ್ಬ ಭಕ್ತ ಮಠಕ್ಕೆ ಹೋಗ್ತಾನ, ಅಪ್ಪವ್ರ ಆಶೀರ್ವಾದ ಮಾಡಿದ್ರ ನಮ್ಗೆ ಒಳ್ಳೇದಾಗ್ತದ ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಈ ಪ್ರಪಂಚ ನಿಂತಿದ್ದೇ ಒಂದು ನಂಬಿಕೆ ಮೇಲೆ, ಒಂದು ವಿಶ್ವಾಸದ ಮೇಲೆ. ಸಣ್ಣ ಮಗು ಇರ್ತದ, ಏನೂ ಗೊತ್ತಾಗ್ತಿರೋದಿಲ್ಲ ಅದಕ್ಕೆ. ಅವರಪ್ಪ ಎತ್ಕೊಳ್ತಾನ, ಎತ್ಕೊಂಡು ಹಿಂಗ ಮ್ಯಾಲ ಹಿಂಗ ತೂರ್ತಾನ. ತೂರುದ್ರ ಸಹಿತ ಆ ಕೂಸ ಅಳುವುದಿಲ್ಲ, ಅಂಜುವುದಿಲ್ಲ. ಯಾಕ? ಮ್ಯಾಲೆ ತೂರಿರ್ತಕ್ಕಂಥ ನಮ್ಮಪ್ಪ ಕೆಳಗೆ ಬೀಳಲಾರ್ದಂಗೆ ಎತ್ಕೊಳ್ತಾನ ಅನ್ನೋ ಒಂದು ನಂಬಿಕೆ. ಹಂಗ ಜೀವನದೊಳಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟ ಬರಲಿ, ಏನೇ ದುಃಖ ದುಮ್ಮಾನಗಳು ಬರಲಿ, ಎಂಥ ನೋವುಗಳು ಬಂದರೂ ಕೂಡ ಆ ಶಿವ ನಮ್ಮನ್ನು ಎತ್ಕೊಳ್ತಾನ ಅನ್ನೋ ಒಂದು ನಂಬಿಕೆ ಇತ್ತು ಅಂತಂದ್ರೆ ಆ ನಂಬಿಕೆ ಕೆಲಸ ಮಾಡ್ತೈತೆ ಹೊರತು ಮತ್ತೇನು ಕೆಲಸ ಮಾಡೋದಿಲ್ಲ. ಹಾಸನ ಜಿಲ್ಲೆಯೊಳಗ ಹಾರನಹಳ್ಳಿ ಅಂತ ಬರ್ತದೆ, ನೀವು ಹೆಸರು ಕೇಳಿರ್ಬೇಕು. ಅಲ್ಲಿ ಒಂದು ಕೋಡಿ ಮಠ. ಇಲ್ಲಿ ಹೆಂಗ ನಮ್ಮ ಮಾದನ ಹಿಪ್ಪರ್ಗಿಯೊಳಗ ಶಿವಲಿಂಗೇಶ್ವರರು ಅಂತ ಆಗಿ ಹೋಗ್ಯಾರ, ಅಲ್ಲಿನೂ ಕೂಡ ಒಬ್ಬ ಶಿವಲಿಂಗೇಶ್ವರರು ಅಂತ ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗ್ಯಾರ. ಗದಗ ಹತ್ರ ಮುಳಗುಂದ ಅಂತ ಬರ್ತದೆ. ಆ ಮುಳಗುಂದದವರು ಅವರು ಸೇವಾ ಮಾಡಾಕ ಒಬ್ಬ ರಾಜಶೇಖರ ಅಂತ ಒಬ್ಬ ಶಿಷ್ಯ ಇರ್ತಾನ. ಹೆಂಗ ಇಲ್ಲಿ ನಮ್ಮ ಅಪ್ಪವ್ರ ಸೇವಾ ಮಾಡಾಕ ನಮ್ಮ ದಾದಾ ಅಂತದಾನ, ಮತ್ತು ನಮ್ಮ ಚಂದ್ರು ಅಂತದಾನ. ಹಂಗ ರಾಜಶೇಖರ ಅಂತ ಅಪ್ಪವ್ರ ಸೇವಾ ಮಾಡ ಹುಡುಗ ಅವ. ಇದು ಬಹಳ ವರ್ಷ ಅಂತಂದ್ರ ಒಂದು 150-160 ವರ್ಷದ ಹಿಂದಿನ ಮಾತ. ವಯಸ್ಸು 30 ಆಗ್ಯದ, ಇನ್ನೂ ಮದುವೆನೇ ಆಗಿಲ್ಲ. ಅವಾಗೆಲ್ಲ 18-20 ವರ್ಷಕ್ಕೆ ಮದುವೆ ಆಗ್ತಿತ್ತು. ಈಗ ನೌಕರಿ ಅಂತ, ಉದ್ಯೋಗ ಅಂತ, ಒಂದಕ್ಕೊಂದು ಅನಾನುಕೂಲ, ಕನ್ಯಾ ಸಿಗವಲ್ಲು ಅಂತ ತಿಳ್ಕೊಂಡು ಈಗ 30-35 ವರ್ಷಕ್ಕೆ ಮದುವೆ ನಡೆದ. ಅವಾಗ ಹಂಗಲ್ಲ, 18-20 ವರ್ಷ ಆತಂದ್ರೆ ಮದುವೆ ಆಗ್ತಿತ್ತು. ಇವನಿಗೆ 30 ವರ್ಷ ಆದ್ರೂ ಮದುವೆನ ಆಗ್ಲಿಲ್ಲ. ಒಂದು ದಿವಸ ಆ ರಾಜಶೇಖರನ ತಂದಿನ ಕರೆಸ್ತಾರ ಅಜ್ಜಾರ ಶಿವಲಿಂಗೇಶ್ವರರು. ಅಲ್ಲೋ ಮಗನ ಮದುವೆ ಮಾಡೋದು ಯಾವಾಗ? 30 ವರ್ಷ ಆಯ್ತು, ಬೇಗ ಮದುವೆ ಮಾಡಬೇಕೋ ಇಲ್ಲೋ ಅಂತ ತಿಳ್ಕೊಂಡು ಹಾರನಹಳ್ಳಿ ಕೋಡಿ ಮಠದ ಶಿವಲಿಂಗ ಸ್ವಾಮಿಗಳು ಆ ರಾಜಶೇಖರನ ಅಪ್ಪಗೆ ಕೇಳ್ತಾರೆ. ಅವಾಗ ಆ ಹುಡುಗನ ಅಪ್ಪ ಅಂತಾನ, ಏನ್ ಮಾಡೋಣ್ರಿ ಅಪ್ಪವ್ರ,
ಯಾರು ಕನ್ಯಾನೇ ಕೊಡಕ್ಕೆ ತಯಾರಿಲ್ಲ. ಸಾಕಷ್ಟು ಆಸ್ತಿ ಅದ, ಅಂತಸ್ತದ, ಒಳ್ಳೆ ರೂಪವಂತದನ, ಗುಣವಂತದನ, ಆರೋಗ್ಯವಂತದನ, ಯಾಕೆ ಕನ್ಯಾ ಕೊಡವಲ್ರು? ಇಲ್ರಿ ಅಪ್ಪಾರ, ಇವನ ಜಾತಕದೊಳಗ, ಇವನ ಕುಂಡಲಿಯೊಳಗ, ಇವನು ಭವಿಷ್ಯದೊಳಗ ಯಾವ ದಿವಸ ಮದುವೆ ಆಗ್ತಾನ ಅದೇ ದಿವಸ ಇವ್ ಸಾಯ್ತಾನ ಅಂತ ತಿಳ್ಕೊಂಡು ಯಾರೋ ಜ್ಯೋತಿಷ್ಯಗಾರ ಹೇಳ್ಯಾರ. ಹಿಂಗಾಗಿ ಇವನಿಗೆ ಯಾರು ಕನ್ಯಾನ ಕೊಡವಲ್ರು. ಅವರು ಬಹಳ ದೊಡ್ಡ ತಪಸ್ವಿ ಇರ್ತಾರೆ. ಹಾರ್ನಹಳ್ಳಿ ಕೋಡಿ ಮಠದ ಪತ್ತಿಗೆ ಅಂತಂದ್ರೆ ಜಗತ್ ಪ್ರಸಿದ್ಧ. ಇಂದಿರಾ ಗಾಂಧಿ ಸಹಿತ ಅಲ್ಲಿ ಬಂದು ತನ್ನ ಭವಿಷ್ಯ ಕೇಳ್ಯಾಳ. ಅದನ್ನು ಬರೆದವರು ಶಿವಲಿಂಗ ಮಹಾಸ್ವಾಮಿಗಳು. ಇವರು ಅವನು ಹೊತ್ತಿಗೆ ತೆಗೆದು ನೋಡ್ತಾರ, ಅದು ಸತ್ಯನೇ ಇರ್ತದ. ಏನ್ ಮಾಡ್ತಾರ ಶಿವಲಿಂಗ ಸ್ವಾಮಿಗಳು ಅಂತಂದ್ರ, ಆ ರಾಜಶೇಖರನ ಅಕ್ಕ ಇರ್ತಾಳ, ಆ ಅಕ್ಕಗೆ ಒಬ್ಬ ಮಗಳು ಇರ್ತಾಳ. ಆ ಹುಡುಗನ ಅಕ್ಕಗೆ ಕರೆದು, ಏನವ, ನಿನ್ನ ತಮ್ಮಗಂತೂ ಯಾರು ಕನ್ಯಾ ಕೊಡವಲ್ರು, ನೀ ಕನ್ಯಾ ಕೊಡು ನಿನ್ನ ತಮ್ಮಗ, ನಿನ್ನ ಮಗಳನ್ನ ನಿನ್ನ ತಮ್ಮಗ ಕೊಟ್ಟು ಮದುವೆ ಮಾಡು ಅಂತ ತಿಳ್ಕೊಂಡು ಅಚ್ಚಾರ ಅಂತಾರ. ಅವಾಗ ಆ ರಾಜಶೇಖರನ ಅಕ್ಕ, ಅಲ್ರಿ ಅಪ್ಪಾರ, ನನ್ನ ತಮ್ಮ ಯಾವ ದಿವಸ ಮದುವೆ ಆಗ್ತಾನ ಅದೇ ದಿವಸ ಅವ ಸಾಯ್ತಾನ ಅಂತ ತಿಳ್ಕೊಂಡು ನಿಮಗೂ ಗೊತ್ತಿದ್ರು ನೀವು ಮಗಳಿಗೂ ಕೊಡು ಅಂತೀರಲ್ಲ. ಮದುವೆ ಮಾಡ್ಕೊಂಡ ದಿವಸನ ನನ್ನ ಮಗಳು ವಿಧವೆ ಆಗ್ಬೇಕೇನೋ ಅಂತ ಕೇಳ್ತಾಳ. ಆವಾಗ ಶಿವಲಿಂಗಪ್ಪ ಅವ್ರಂತಾರ, ತಂಗಿ, ನಿನ್ನ ಮಗಳ ಮಾಂಗಲ್ಯ ಕಾಯೋ ಭಾರ ನಂದು. ಆಕಿನ ಹಣಿ ಮ್ಯಾಲಿನ ಕುಂಕುಮ ಆರಿಸಲಾರ್ದಂಗ, ಅಡಕಲಾರ್ದಂಗ ಆಕೆಯ ಮುತ್ತೈದಿತನ ಭಾಗ್ಯ ಕಾಯೋ ಜವಾಬ್ದಾರಿ ನಂದು. ನೀ ನನ್ನ ನೋಡಿ ಕನ್ಯಾ ಕೊಡು ಅಂತ ಶಿವಲಿಂಗಪ್ಪ ಅವರು ಅಂತಾರೆ. ದೊಡ್ಡ ತಪಸ್ವಿಗಳು ಶಿವಲಿಂಗಪ್ಪ ಅವರು. ಅವ್ರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಕನ್ಯಾ ಕೊಟ್ಟಳು. ದೂರದ ಒಂದು ಊರಾಗ ಮದುವೆನೂ ಕೂಡ ಇಟ್ಟುಕೊಂಡ್ರು. ಅತ್ತಾಗ ಮದುವೆ ನಡೆದಾಗ ರಾಜಶೇಖರ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟ್ಯಾನ. ಎಲ್ಲರೂ ಊಟ ಗೀಟ ಎಲ್ಲ ಆಗ್ಯದ. ಇನ್ನು ಮದುಮಕ್ಕಳನ್ನ ಊಟ ಮಾಡಿಸ್ಬೇಕು ಅಂತ ಮದುಮಕ್ಕಳಿಗೂ ಊಟ ಮಾಡಿಸ್ಯಾರ. ಊಟ ಮಾಡಿದ ಬಾಳಿ ಎಲಿ 4 ಹೆಜ್ಜೆ ದೂರ ಹೋಗಿ ಹಿಂಗ ಚೆಲ್ಲ ಬರ್ಬೇಕು ಅಂತ ರಾಜಶೇಖರ ಆ ಬಾಳಿ ಎಲ್ಲಿ ಹಿಂಗ ಚೆಲ್ಲಕ್ ಹೋಗೋದಕ್ಕ ಎಲ್ಲಿತ್ತೋ ಏನೋ ಒಂದು ಹಾವ ಇವನನ್ನು ನೋಡಿದ್ದೆ ತಡ ಇವನು ಕಚ್ಚಬೇಕು ಅಂತ ಬೆನ್ನು ಹತ್ತಿ ಬಿಡುತ್ತೆ. ಇವ ಹಾವಿದನ್ನ ನೋಡಿದ್ದೆ ತಡ ಓಡಾಕ ಶುರು ಮಾಡ್ದ. ಮುಂದೆ ರಾಜಶೇಖರ್ ಓಡಾಕತ್ತಾನ, ಹಿಂದ ಹಾವು ಬೆನ್ನು ಹತ್ಯದ. ಇದು ಸುದ್ದಿ ಯಾರಿಗೆ ಗೊತ್ತಾತು ಅಂತಂದ್ರ ರಾಜಶೇಖರನ ಅಕ್ಕಗೆ ಗೊತ್ತಾತು. ಇತ್ತ ಹಾವು ಬೆನ್ನ ಹತ್ಯದ ಅವನಿಗೆ ಕಡಿಬೇಕಂತ ಅತ್ತಾಗ ಹಾರ್ನಹಳ್ಳಿಯೊಳಗೆ ಶಿವಲಿಂಗ ಸ್ವಾಮಿಗಳು ಐಕ್ಯ ಆಗಿಬಿಟ್ಟಾರ. ಕಾಯೋರು ಯಾರು? ಕಾಯ್ತಿನಂದವ್ರ ಐಕ್ಯ ಆಗಿಬಿಟ್ಟಾರ. ಆ ಹುಡುಗನ ಕಾಯೋರು ಯಾರು? ಮುಂದ ಓಡಾಕತ್ತಾನ, ಹಿಂದ ಹಾವು ಬೆನ್ನ ಹತ್ಯದ. ಹುಡುಗನ ಅಕ್ಕಗೆ ಗೊತ್ತಾತು, ಬಂದು ನೋಡ್ತಾಳ, ಹಾವು ಬೆನ್ನ ಹತ್ಯದ. ಆವಾಗ ಅಂತಾಳ ಆ ಹುಡುಗನ ಅಕ್ಕ, ಏ ಶಿವಲಿಂಗೇಶ, ನಿನ್ನ ಮಗಳ ಮಾಂಗಲ್ಯ ಕಾಯೋ ಜವಾಬ್ದಾರಿ ನಂದು ಅಂತ ಹೇಳಂದಿದ್ದೆ. ಆಕೆಯ ಮುತ್ತೈದಿತನ ಉಳಿಸ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಂದಿದ್ದೆ. ಇನ್ನೇನು ಆ ಹಾವು ಕಚ್ಚಿ ನನ್ನ ತಮ್ಮ ಸಾಯ್ತನ, ಎಲ್ಲದಿ ಶಿವಲಿಂಗೇಶ ಅಂತ ಜೋರಾಗಿ ಹಿಂಗ ಹೋಗೋದಕ್ಕ ಒಂದು ಹದ್ದು ಬಂದು ಆ ಹಾವನ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ಆದ ಘಟನೆ ಹೇಳ್ತೀನಿ ನಿಮ್ಗೆ. ನಂಬಿಕೆ ಅನ್ನೋದು ಎಷ್ಟು ಕೆಲಸ ಮಾಡ್ತದ. ಮುಂದವ 80 ವರ್ಷ ಬದುಕದ ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಮನುಷ್ಯನಿಗೆ ಏನು ಬೇಕು ಅಂತಂದ್ರ ನಂಬಿಕೆ ಅನ್ನೋದು ಬೇಕು, ವಿಶ್ವಾಸ ಅನ್ನೋದು ಬೇಕು. ಹೊಸದಾಗಿ ಮದುವೆಯಾಗ್ಯದ,
ಬೆಸ್ತರವ ಹುಡುಗ, ಮೀನು ಹಿಡಿತಕ್ಕಂಥವ. ಹೆಂಡತಿನ ಕರ್ಕೊಂಡು ನಾವನಾಗ ಕುಂಡ್ರಿಸ್ಕೊಂಡು ಹೊಳ್ಯಾಗ ಹೋಗ್ಯಾನ. ದೊಡ್ಡ ನದಿ, ಬಹಳ ವಿಶಾಲ ನದಿ. ನಟ್ಟ ನಡವರ್ಕದನ ಜೋರಾಗಿ ಗಾಳಿ ಬೀಸ್ತು. ಆ ಗಾಳಿಯ ರಭಸಕ್ಕ ದೋಣಿ ಒಂದೇ ಸೌನು ಹೊಯ್ದಾಡಕತ್ತು. ಆದ್ರ ಈ ಹುಡುಗನ ಲಕ್ಷ್ಯ ಆ ಗಾಳಿ ಕಡೆಗೂ ಇದ್ದಿದ್ದಿಲ್ಲ, ದೋಣಿ ಕಡೆಗೂ ಇದ್ದಿದ್ದಿಲ್ಲ, ಹೆಂಡತಿ ಕಡೆನೂ ಇದ್ದಿದ್ದಿಲ್ಲ. ಸಾಯಂಕಾಲ ಸಮಯ ತಂಪು ಗಾಳಿ ಬೀಸ್ತಿತ್ತು. ಆನಂದ ಆತು. ಶಿವಶಿವ ಶಿವಶಿವ ಅಂತ ಶಿವಧ್ಯಾನದೊಳಗೆ ಮಗ್ನಾಗಿಬಿಟ್ಟಿದ್ದ. ಯಾವಾಗ ಒಂದೇ ಸೌನು ದೋಣಿ ಹೊಯ್ದಾಡಕತ್ತು ಹೆಂಡತಿ ಹೆದರಿ ಬಿಟ್ಟಳು. ಇನ್ನೇನು ದೋಣಿ ಮುಣುಗುತ್ತದ, ನಾ ಸಾಯ್ತೀನಿ, ನನ್ನ ಗಂಡು ಸಾಯ್ತಾನ. ಶಿವನ ಕೃಪಾ, ಗಾಳಿ ಕಡಿಮೆ ಆತು, ದೋಣಿಯ ಹೊಯ್ದಾಟ ಕಡಿಮೆ ಆತು. ಯಾವಾಗ ದೋಣಿ ಯಥಾಸ್ಥಿತಿ ನಿಂತು ಸಿಟ್ಟು ಬಂದಿರ್ತು ಹೆಂಡತಿಗೆ. ಪಕ್ಕದಾಗಿರ್ತಕ್ಕಂಥ ಗಂಡನ ಹಿಂಗ ಚೂಟಿ, ಏನ್ರಿ ಮನುಷ್ಯರದಿರೋ ಯೋನದಿರಿ, ಎಂಥ ಗಾಳಿ ಬೀಸಿತ್ತು, ಯಾವ ರೀತಿ ದೋಣಿ ಹೊಯ್ದಾಡಕತ್ತಿತ್ತು. ಇನ್ನೇನು ದೋಣಿ ಮುಗುಚಿ ಇಬ್ರು ಸಾಯ್ತೀವಿ ಅನ್ನೋ ಚಿಂತೆಯೊಳಗ ನಾವು ಇದ್ರ ನಿಮಗೇನು ನನ್ನ ಮ್ಯಾಲ ಚಿಂತಿನ ಇಲ್ಲಲ್ಲ ಅಂತ ತಿಳ್ಕೊಂಡು ಹೆಂಡತಿ ಸಿಟ್ಟಿಗೆದ್ದಳು. ಅಲ್ಲೇ ಮೀನು ಕಡಿತಕ್ಕಂಥ ಮತ್ಸ್ ಇತ್ತು. ಆ ಮತ್ಸ್ ತಗೊಂಡು ಹೆಂಡತಿನ ಹಿಂಗ ಹೊಡಿಬೇಕು ಅಂತ ಕೈ ಎತ್ತದ. ಆವಾಗ ಹೆಂಡತಿ ಅಂಜಲಿಲ್ಲ, ಬದಲಾಗಿ ನಕ್ಕಳು. ಗಂಡ ಕೇಳ್ತಾನ, ನಿನ್ನ ಹೊಡಿಬೇಕು ಅಂತ ನಾ ಕೈಯಾಗ ಮಚ್ಚ ತಗೊಂಡು ಹಿಂಗ ಕೈ ಎತ್ತೀನಿ, ನೀ ಅಂಜವಲ್ಯಲ್ಲ. ಆವಾಗ ಹೆಂಡತಿ ಅಂದಳಂತ, ನೀವು ನನ್ನ ಗಂಡ ಅದಿರಿ, ನನ್ನ ಮ್ಯಾಲ ನೀವು ಎಷ್ಟು ಪ್ರೀತಿ ಅದಿರಿ ಅನ್ನೋದು ನನಗೆ ಗೊತ್ತದ. ಹೊಡಿಬೇಕು ಅಂತ ಸುಮ್ಮ ಕೈ ಎತ್ತೀರಿ, ನನಗ ಅಂಜಿಸ್ಬೇಕನ್ನಕತ್ತೀರಿ. ನೀವು ಹೊಡೆಯುವುದಿಲ್ಲ ಅನ್ನೋದು ನನಗೆ ವಿಶ್ವಾಸ ಅದ ಅಂತ ತಿಳ್ಕೊಂಡು ಹೆಂಡತಿ ಅಂದಳಂತ. ಅವಾಗ ಗಂಡ ಅಂತನ, ನಿನ್ನ ಗಂಡನ ಮೇಲೆ ಹೆಂಗ ವಿಶ್ವಾಸ ಅದ, ನನಗೂ ಕೂಡ ನನ್ನ ಗಂಡನ ಮೇಲೆ ವಿಶ್ವಾಸ ಅದ, ಅವ ಮುಳುಗಿಸುವುದಿಲ್ಲ. ಹಂಗ ಎಲ್ಲರ ಗಂಡ ಅವ ಪರಮಾತ್ಮ ಅದಾನ. ಎಲ್ಲರ ಗಂಡ ಅವ ಪರಮಾತ್ಮ ಅದಾನ. ಅದಕ್ಕೆ ಅವನ ಮ್ಯಾಲ ಭಕ್ತಿ ಇಟ್ಟು, ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ನಡೆದ್ವಿ ಅಂತಂದ್ರ ಬಾಳೆ ಶುದ್ಧ ಆಗ್ತದ. ಕಲ್ಯಾಣದೊಳಗೆ ಒಂದು ಘಟನೆ ಬಹಳ ಅದ್ಭುತ ನಡೀತದ. ಬಸವ ಕಲ್ಯಾಣದಿಂದ ಮುಂದೆ ಹಿಂಗ ಪೂರ್ವಕ್ಕೆ ಹೋದ್ರಿ ಅಂತಂದ್ರ ಅಲ್ಲಿ ಶಿವಪುರ ಅಂತ ಒಂದು ಊರು ಬರ್ತದ. ನಾನು ಹೋಗಿದ್ದೆ ಅಲ್ಲಿ. ಏನು ಎಂಥ ದೇವಸ್ಥಾನ ಅದ ಶಿವಪುರದೊಳಗೆ, ಬಹಳ ಅದ್ಭುತ ದೇವಸ್ಥಾನ, ಶಿವನ ದೇವಸ್ಥಾನ. ಅಲ್ಲಿ ಎಲ್ಲ ಕೆರೆ, ಬಹಳ ದೊಡ್ಡ 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 ಕೆರೆ. ಹಿಂಗಾಗಿ ಆ ಏರಿಯಾ ಎಲ್ಲ ನೀರಾವರಿ ಬಹಳ. ನಾವೇನು ನೀರೋಳಿ ಅಂತೀವಲ್ಲ, ನೀರಾವರಿ ಬಹಳ. ದನ ಕರ ಹಾಲ ಹೈನ ಬಹಳ ಎಲ್ಲಿ ಶಿವಪುರದೊಳಗೆ. ಹಿಂಗಾಗಿ ಅಲ್ಲಿ ಜನ ಕಲ್ಯಾಣಕ್ಕ ಹಾಲು ಮಾರಕ, ತುಪ್ಪ ಮಾರಕ ಅಂತ ಬರ್ತಿರ್ತಾರೆ. ಗೌಳಿಗರು ಬಹಳ ಅಲ್ಲಿ ಹಾಲು ಮಾರತಕ್ಕಂಥ. ಒಂದು ದಿವಸ ಏನಾಗ್ಯದ ಅಂತಂದ್ರ, ಕಲ್ಯಾಣದಿಂದ ಶಿವಪುರಕ್ಕೆ ಹೋಗ್ತಕ್ಕಂಥ ಸಮಯದೊಳಗ ಆ ಮಧ್ಯದೊಳಗೆ ಒಂದು ದೇವಸ್ಥಾನ ಅದ, ಕಪಿಲೇಶ್ವರ ದೇವಸ್ಥಾನ. ಈಗ ನೀವು ಆ ಕಡೆ ಹೋದ್ರಿ ಅಂತಂದ್ರೆ ನಿಮಗೆ ನೋಡಕ್ ಸಿಗ್ತದ. ಹಿಂಗ ಶಿವಪುರಕ್ಕೆ ಹೋಗುವಾಗ ಎಡಕ್ಕ ಒಂದು ಗುಡಿ ಅದ, ಕಪಿಲೇಶ್ವರ ದೇವಸ್ಥಾನ. ಆ ದೇವರಿಗೆ ಒಬ್ಬ ಭಕ್ತ ಏನೋ ಬೇಡ್ಕೊಂಡಾನ, ದೇವ್ರೇ ನಂದು ಇಂಥದೊಂದು ಕೆಲಸ ಆಯಿತು ಅಂತಂದ್ರ ಸಹಸ್ರ ಕ್ಷೀರ ಕುಂಭಾಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಾನ. ಸಹಸ್ರ ಅಂದ್ರೆ ಎಷ್ಟು? 1,000. ಕ್ಷೀರ ಅಂತಂದ್ರೇನು? ಹಾಲ. ನಂದೊಂದು ಕೆಲಸ ಆಯ್ತು ಅಂತಂದ್ರ 1,000 ಕೊಡದ್ದು ಹಾಲಿನ ಅಭಿಷೇಕ ನಿನಗೆ ಮಾಡ್ತೀನಿ ಅಂತ ಬೇಡ್ಕೊಂಡಿರ್ತಾನೆ.
ಆ ದೇವರ ಕೃಪಾದಿಂದ ಅವನಿಗೆ ಚಲೋ ಆಗಿರ್ತದ. ಅವ ಏನು ಮಾಡ್ತಾನ ಅಂತಂದ್ರೆ 1,000 ಕೊಡ, ಈಗಂತೂ ಇಟ್ಟಿಟ ಕೊಡ ಅದಾವ, ಹೌದಲ್ಲ? ಈಗ ಇಟ್ಟು ಹೋಗಿಬಿಟ್ಟವ, ಇಟೇ ಬಂದಾವ. ಮೊದಲು ಶಿವಲಿಂಗಪ್ಪನ ಮಠಕ್ಕ ನಮ್ಮ ಮವುಗಳು ಕೊಡ ತಗೊಂಡು ಬರ್ತಿದ್ರು ನೀರು ತರಾಕ. ಯಾಕ್ರಿ ಅಣ್ಣಾರ? ಎಂಥ ಕೊಡ, ಇಂತಿಂತ ಕೊಡ, ತಾಮ್ರದ ಕೊಡ, ಹಿತ್ತಾಳಿ ಕೊಡ. ಯಾಕ? ಊರಾಗ ನೀರಿಂದ ಬಹಳ ತ್ರಾಸಿತ್ತು ಅವಾಗ. ಈಗೆಲ್ಲ ಅನುಕೂಲ ಆಗ್ಯದಂತ ನಾ ತಿಳ್ಕೊಳ್ತೇನೆ. ಇಂತಿಂತ ಕೊಡ. ಅವಾಗ 12ನೇ ಶತಮಾನದಾಗ ಎಂಥ ಕೊಡ ಇರ್ಬೇಕು ನೀವ ವಿಚಾರ ಮಾಡಿ. ಅಂತ 1,000 ಹಾಲಿನ ಕೊಡದ ಅಭಿಷೇಕ ಮಾಡಿರ್ತಾನ ಆ ಭಕ್ತ ಆ ಕಪಿಲೇಶ್ವರ ಲಿಂಗಕ್ಕ. ಅವು ಹಾಲು ಹರಿದು 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 ರೋಡಿಗೆ ಬಂದು, ರಸ್ತೆಗೆ ಬಂದು, ರಸ್ತೆ ಎಲ್ಲ ಕೆಸರಾಗ್ಬಿಟ್ಟಿರ್ತೈತಿ, ರೊಜ್ಜಾಗ್ಬಿಟ್ಟಿರ್ತೈತಿ. ಆ ಸಮಯದಾಗ ಏನಾಗ್ತದ ಅಂತಂದ್ರ ಶಿವಪುರದ ಒಬ್ಬ ಗೊಲ್ಲತಿ ಅಂತಂದ್ರ ಹಾಲು ಮಾರಾಕಿ, ತೆಲಿ ಮೇಲೆ ಹಾಲಿನ ಗಡಿಗೆ ಇಟ್ಕೊಂಡು ಕಲ್ಯಾಣಕ್ಕೆ ಹಾಲು ಮಾರ್ಬೇಕು ಅಂತ ಹಿಂಗ ಬರ್ತಿರ್ತಾಳ. ಬರುವಾಗ ಏನಾಯ್ತು ಅಂತಂದ್ರೆ ಇದೇನು ಅಭಿಷೇಕ ಮಾಡಿ ಮಾಡಿ ಎಲ್ಲ ಹಾಲೆಲ್ಲ ರಸ್ತೆಗೆ ಬಂದು ಕೆಸರಾಗಿರ್ತದಲ್ಲ, ಅದ್ರೊಳಗಿಂದ ಹಿಂಗ ಕೆಸರಾಗಿಂದ ಹಿಂಗ ರಸ್ತೆ ದಾಟಿ ಬರುವಾಗ ಏನಾಯ್ತು ಅಂತಂದ್ರೆ ಕಾಲ ಜಾರಿ ಬಿಡುತ್ತೆ. ಕಾಲು ಜಾರಿದ್ದೇ ತಡ ಇನ್ನು ತಲೆ ಮೇಲಿನ ಗಡಿಗೆ ಕೆಳಗೆ ಬಿದ್ದು ಹಾಲೆಲ್ಲ ಚಲ್ತವ. ಹೊಸದಾಗಿ ಅತ್ತಿ ಮನೆಗೆ ನಡೆಯಾಕ ಬಂದು ಸೊಸಿ ಅತ್ತಿ ಬೇರೆ ಬೈತಾಳ. ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡು ಏನಂತಾಳ ಅಂತಂದ್ರ ಬಸವ ಕಾಪಾಡು ಅಂದ್ಬಿಟ್ಟಳು. ಏನಂದಳು? ಬಸವ ಕಾಪಾಡು ಅಂತ ಹೇಳಿ ಅಂದ್ಬಿಟ್ಟಳು. ಆ ಸಮಯದೊಳಗ ಬಸವಣ್ಣನವ್ರು ಎಲ್ಲಿ ಕುಂತಾರ ಅಂತಂದ್ರ ರಾಜನ ಒಡ್ಡೋಲಗದೊಳಗ ಕುಂತಾರ. ಮ್ಯಾಲ ಬಿಜ್ಜಳ ಮಹಾರಾಜ ಅದನ, ಈ ಕಡೆ ಬಸವಣ್ಣ, ಅನೇಕ ಸಾಮಂತ ರಾಜರದಾರ, ಈ ಕಡೆ ಪಂಡಿ ಮಂಚಣ್ಣ, ಅನೇಕ ಅಧಿಕಾರಿಗಳದಾರ. ಯಾವಾಗ ಅಲ್ಲಿ ಗಡಿಗೆ ಬೀಳ್ತದ ಅಂತ ತಿಳ್ಕೊಂಡು ಬಸವ ಕಾಪಾಡು ಅಂತ ತಿಳ್ಕೊಂಡು ಆ ಗೊಲ್ಲತಿ ಅಂದಳು. ಇಲ್ಲಿ ರಾಜನ ಒಡ್ಡೋಲಗದಲ್ಲಿ ಕುಳಿತಿರ್ತಕ್ಕಂಥ ಬಸವಣ್ಣವ್ರಂತಾರ, ಅಂಜಬೇಡ ತಂಗಿ, ತೆಳಗ ಬೀಳೋದಿಲ್ಲ ಅಂತ. ಕೈ ಎರಡು ಹಿಂಗ ಮ್ಯಾಲ ಹಿಡ್ದಾರ, ಎರಡು ಕೈ ಹಿಂಗ ಮ್ಯಾಲ ಹಿಡ್ದು ಅಂಜಬೇಡ ತಂಗಿ, ಕೆಳಗ ಬೀಳೋದಿಲ್ಲ, ಚೆಲ್ಲೋದಿಲ್ಲ ಅಂತ. ಯಾವಾಗ ಬಸವಣ್ಣವ್ರು ಎರಡು ಕೈ ಹಿಂಗ ಮ್ಯಾಲೆತ್ತಿ ಅಂಜಬೇಡ ತಂಗಿ, ಚೆಲ್ಲೋದಿಲ್ಲ ಅಂತ ಹೇಳಿ ಅಂದ್ರು, ಅಲ್ಲೇ ಇರ್ತಕ್ಕಂಥ ಕೊಂಡಿ ಮಂಚಣ್ಣ ಅಂತಾನ, ಏ ಬಸವಣ್ಣ, ನಿನಗ ಹುಚ್ಚಿಡ್ದ, ನಿನಗ ಶಿವಮರುಳು. ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ರಾಜನಿಗೆ ಅಂತಾನ ಕೊಂಡಿ ಮಂಚಣ್ಣ. ನೋಡ್ರಿ ಮಹಾರಾಜರ, ನೋಡ್ರಿ ಇಲ್ಲಿ ಅಂಜೋದು ಏನು ಬಂತು? ಎರಡು ಕೈ ಹಿಂಗ ಮ್ಯಾಲ ಹಿಡಿದು ಅಂಜಬೇಡ ತಂಗಿ, ಚೆಲ್ಲೋದಿಲ್ಲ ಅಂತ ಬಸವಣ್ಣ ಅನ್ನಕತ್ತಾನ. ಇಲ್ಲೇನು ಚೆಲ್ಲಕತ್ತದ, ಇಲ್ಲಿ ಯಾರು ಅಂಜಾಕತ್ತಾರ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಅಂದಾಗ, ಅವಾಗ ರಾಜನು ಅಂತಾನ, ಬಸವಣ್ಣನಿಗೂ ಶಿವಮರುಳು, ಬಸವಣ್ಣನಿಗೆ ಶಿವಮರುಳು. ಏನೋ ಬಸವಣ್ಣ, ಎರಡು ಕೈ ಮ್ಯಾಲೆತ್ತಿ ಅಂಜಬೇಡ ತಂಗಿ, ಚೆಲ್ಲುವುದಿಲ್ಲ ಅನ್ನಕತ್ತೀಯಲ್ಲ, ಯಾಕ? ಎಲ್ಲಿ ಏನು ಚೆಲ್ಲಾಕತ್ತದ, ಎಲ್ಲಿ ಯಾರು ಅಂಜಾಕತ್ತಾರ? ಆವಾಗ ಬಸವಣ್ಣವ್ರ ಅಂತಾರಂತ, ಯಪ್ಪ ಮಹಾರಾಜರೇ, ಶಿವಪುರದ ಒಬ್ಬ ಹೆಣ್ಮಗಳು ಕಲ್ಯಾಣಕ್ಕೆ ಹಾಲು ಮಾರಕ್ಕಂತ ಬರಾಕತ್ತಾಳ. ಹಾದಿಯೊಳಗ ಅಭಿಷೇಕ ಮಾಡಿರ್ತಕ್ಕಂಥ ಹಾದಿಗೆ ಬಂದು ರೊಜ್ಜಾಗ್ಯದ. ಆ ದಾಟಿ ಬರುವಾಗ ಆ ಕೆಸರಾಗ ಕಾಲು ಜಾರಿ ಇನ್ನೇನು ತಲೆ ಮೇಲಿನ ಕೊಡ ಬೀಳ್ತದ, ಗಡಿಗೆ ಬೀಳ್ತದ ಅಂತ ತಿಳ್ಕೊಂಡು ಹಾಲು ಮಾರತಕ್ಕಂಥ ಗೊಲ್ಲತಿ ಬಸವ ಕಾಪಾಡು ಅಂತ ಹೇಳಂದಳು. ಅದಕ್ಕ ಅಲ್ಲಿ ಬೀಳ್ತಾ ಇರತಕ್ಕಂಥ ಆ ಹಾಲಿನ ಗಡಿಗೆ ನಾ ಎತ್ತಿ ಹಿಡ್ದೇನಿ, ಅದಕ್ಕ ಅಂಜಬೇಡ ತಂಗಿ, ಚೆಲ್ಲೋದಿಲ್ಲ ಅಂತ ಹೇಳ ಅಂದಿನಿ ಅಂತ ಬಸವಣ್ಣವ್ರಂತಾರೆ. ಅವಾಗ ಇದು ಕೊಂಡಿ ಮಂಚಣ್ಣ ಸುಮ್ಕೊಂಡ್ರಲ್ಲ, ಇವ ಗೊತ್ತದ ಕೊಂಡಿ ಮಂಚಣ್ಣ ಅಂದ್ರೆ ಅಂತಾವ್ ನಿಮ್ಗೆ, ಹೌದಲ್ರಿ? ಎಲ್ಲಾ ಕಡೆಗೂ ಒಬ್ಬೊಬ್ರು ಇರ್ತಾರೆ ಕೊಂಡಿ ಮಂಚಣ್ಣಗಳು. ಅಂಥವ್ರು ಇರ್ಬೇಕು, ಅಂಥವ್ರಿದ್ರೆ ಎಲ್ಲರೂ ಸುದ್ದಿ ಇರೋದು. ಇದು ಪರೀಕ್ಷೆ ಆಗಬೇಕಂದ ಕೊಂಡಿ ಮಂಚಣ್ಣ. ರಾಜ ಇಬ್ಬರು ಸೇವಕರನ್ನ ಕಳಿಸು, ಇದು ಖರೆ ವಿಷಯ ಆಗ್ಬೇಕು. ಆಯ್ತು ಅಂತ ತಿಳ್ಕೊಂಡು ರಾಜ ಹಿಂಗ ಈ ಹಾದಿಯಿಂದ ಯಾರಾದ್ರೂ
ಹಾಲು ಮಾರ್ತಕ್ಕಂಥ ಗೊಲತಿ ಬರಾಕತ್ತಾಳೆ ನೋಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಇದ್ರ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ರಾಜ ಕಳಿಸದ. ಸ್ವಲ್ಪ ಹೊತ್ತಿನಾಗ ಆ ಹೆಣ್ಮಗಳನ್ನ ಕರ್ಕೊಂಡೇ ಬಂದ್ಬಿಟ್ರು. ಯಾರವ ನೀನು? ಮತ್ತ ಹಾದ್ಯಾಗ ಬರುವಾಗ ನಿನ್ನ ಕಾಲ್ಗಿಲ್ಲ ಜಾರತೋ ಹೆಂಗ ಬಿದ್ದೋ ಹೆಂಗೋ ಅಂತ ತಿಳ್ಕೊಂಡು ರಾಜ ಕೇಳಿದಾಗ, ಹೌದ್ರಿ ಮಹಾರಾಜ್ರ, ಹಾಲು ಮಾರಕ್ಕಂತ ಕಲ್ಯಾಣದ ಕಡೆಗೆ ಬರಾಕತ್ತಿದ್ನಿ, ಹಾದ್ಯಾಗ ಕೆಸರಿತ್ತು, ಜಾರು ಇನ್ನೇನು ಕಾಲು ಜಾರಿ ಬೀಳ್ತೀನಿ ಅನ್ನುವಾಗ ಬಸವ ರಕ್ಷಿಸು ಅಂತೇಳಂದೆ. ನಾ ಬತ್ಕೊಂಡು ಬಿದ್ದೆ, ಆದ್ರ ಕೊಡ ಮಾತ್ರ ಅಂತರ್ಲೆ ನಿಂತಿತ್ತು, ಬಸವಣ್ಣ ಎತ್ತು ಹಿಡ್ದಿದ್ದ. ಅವಾಗ ಬಿಜ್ಜಳ ಮಹಾರಾಜ ಅಂತಾನ, ಅಲ್ಲ ತಂಗಿ, ಯಾವೂರ್ ನಿಂದು? ಶಿವಪುರ. ಶಿವಪುರಕ್ಕ ಯಾರ ಮನೆಗೆ ನಿನಗೆ ಕೊಟ್ಟಾರ? ಇಂಥವ್ರ ಮನೆಗೆ ಕೊಟ್ಟಾರ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಈಗ 4 ತಿಂಗಳಾಯ್ತು. 4 ತಿಂಗಳದಾಗ ಬಸವಣ್ಣ ನಿನಗೆ ಕಾಪಾಡ್ತಾನ ಅನ್ನೋದು ಒಂದು ವಿಶ್ವಾಸ, ಒಂದು ನಂಬಿಕೆ ಹೆಂಗ್ ಬರ್ತವ ಅಂತ ತಂಗಿ ಕೇಳಿದಾಗ ಆ ಹೆಣ್ಮಗಳು ಅಂತಾಳಂತ, ನೋಡ್ರಿ ಮಹಾರಾಜರ, ನಂದು ಕೊಟ್ಟಿದ್ದು ಶಿವಪುರಕ್ಕ, ಆದ್ರೆ ನನ್ನ ತವರೂರ ಸೊನ್ನಲಾಪುರ ಅಂದ್ರೆ ಸೋಲಾಪುರ. ಸೊಲ್ಲಾಪುರದ ಸಿದ್ದರಾಮೇಶ ಬಸವಣ್ಣ ಎಂಥವ ಅನ್ನೋದು ಸೊಲ್ಲಾಪುರದ ಜನರಿಗೆ ಹೇಳ್ಯಾನ. ಹಿಂಗಾಗಿ ಬಸವಣ್ಣನ ಮೇಲೆ ನನಗೆ ವಿಶ್ವಾಸ, ಅದಕ್ಕೆ ನಾ ಬಸವಣ್ಣ ರಕ್ಷಿಸು ಅಂತ ಹೇಳಂತೆ. ಅಲ್ಲವ, ಬಸವಣ್ಣನ ಮ್ಯಾಲ ಸೊಲ್ಲಾಪುರ ಜನರದ ಅಷ್ಟೆಂಗ್ ವಿಶ್ವಾಸ ಅಂತ ಕೇಳಿದಾಗ ಆವಾಗ ಆ ತಂಗಿ ಎಂಥ ಅದ್ಭುತ ಪ್ರಸಂಗ ಹೇಳ್ತಾಳ ಅಂತಂದ್ರೆ ಮೈ ರೋಮಾಂಚನ ಆಗ್ತದ. ಒಂದು ದಿವಸ ಸೊಲ್ಲಾಪುರದಾಗ ಇರತಕ್ಕಂಥ ಜನ ಸಿದ್ದರಾಮೇಶ್ವರರಿಗೆ ಹೋಗಿ ಕೇಳಿದ್ರಂತ, ಸಿದ್ದರಾಮ, ನೀ ನಿತ್ಯನೂ ಕೂಡ ಕೈಲಾಸಕ್ಕೆ ಹೋಗ್ತಿ, ಕೈಲಾಸದಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನ ನಮಸ್ಕಾರ ಮಾಡಿ ಬರ್ತಿ. ನೋಡ್ರಿ ಸಿದ್ದರಾಮ, ಸೊಲ್ಲಾಪುರದ ಸಿದ್ದರಾಮ ಅಂತಂದ್ರೆ ಎಂಥ ಶಕ್ತಿ ಇತ್ತು ಸಿದ್ದರಾಮೇಶ್ವರ ಹತ್ರ. ಈಗ ಹೆಂಗ ನೀವು ನಿತ್ಯವೂ ಕೂಡ ಮಠಕ್ಕೆ ಹೋಗಿ ಶಿವಲಿಂಗಪ್ಪ ಅವ್ರ ದರ್ಶನ ತಗೊಂಡು ಬರ್ತೀರಿ, ಏನ್ರಿ ಹೋಗಿ ಬರ್ತಿರ್ಲಿಲ್ಲ? ಅಪ್ಪವ್ರು ಇರ್ತಾರನಿಲ್ಲ, ಇಲ್ಲೇ ನಮ್ಮ ಶಾಂತಿವೀರಪ್ಪ ಅವ್ರು ಅದಾರ, ಅವ್ರ ಮಠಕ್ಕೆ ಹೋದ್ರೆ ಅವ್ರನ್ನ ದರ್ಶನ ಆಕೈತಿನಿಲ್ಲ ನಿಮಗ? ಮಠಕ್ಕೆ ಹೋದ್ರೆ ಹೆಂಗ ನಿಮ್ಗೆ ಶಿವಲಿಂಗಪ್ಪ ಅವ್ರ ದರ್ಶನ ಆಗ್ತಿತ್ತು, ಹಂಗ ನಿತ್ಯನೂ ಕೂಡ ನೀವು ಮಠಕ್ಕೆ ಹೋದಂಗ ಸಿದ್ದರಾಮ ಕೈಲಾಸಕ್ಕೆ ಹೋಗಿ ಬರ್ತಿದ್ನಂತ, ಕೈಲಾಸದಾಗಿದ್ದ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಿದ್ನಂತ. ಎಂಥ ಶಕ್ತಿ ಇರಬೇಕು ಸಿದ್ದರಾಮನ ಹತ್ರ. ಸೊಲ್ಲಾಪುರ ಜನ ಕೇಳ್ತಾರೆ ಸಿದ್ದರಾಮೇಶ್ವರಿಗೆ, ಸಿದ್ದರಾಮ, ನೀ ನಿತ್ಯನೂ ಕೂಡ ಕೈಲಾಸಕ್ಕೆ ಹೋಗ್ತಿ, ಶಿವನ ದರ್ಶನ ಮಾಡ್ಕೊಂಡು ಬರ್ತಿ, ಆದ್ರೆ ಮಂದಿ ಕೈಲಾಸದೊಳಗ ಬಸವಣ್ಣ ಇಲ್ಲ, ಬಸವಣ್ಣ ಇಲ್ಲ, ಬಸವಣ್ಣ ಇಲ್ಲ ಅಂತ ಮಾತಾಡಕತ್ತಾರ. ಮತ್ತ ನೀ ನಾಳೆಗೆ ಹೋಗಿ ಅಲ್ಲಿ ಬಸವಣ್ಣ ಅದಾನೋ ಇಲ್ಲೋ ಅಂತ ತಿಳ್ಕೊಂಡು ನೋಡ್ಕೊಂಡು ಬಂದು ನಮಗೆ ತಿಳಿಸ್ಬೇಕು ಅಂತ ಸೊಲ್ಲಾಪುರ ಜನ ಸಿದ್ದರಾಮೇಶ್ವರ್ಗೆ ಅಂದ್ರಂತ. ಆಯ್ತು ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರ ಮಾರನೇ ದಿವಸ ಸ್ನಾನ ಪೂಜಾದಿಗಳನ್ನ ಮಾಡಿ ಧ್ಯಾನಕ್ಕೆ ಕುಂತು ಕೈಲಾಸಕ್ಕೆ ಹೋದ್ರಂತ. ಶಿವನ ದರ್ಶನ ಮಾಡಿದ್ರಂತ ಸಿದ್ದರಾಮೇಶ್ವರರು. ಸಾಕ್ಷಾತ್ ಶಿವನಿಗೆ ಕೇಳ್ತಾರಂತ, ಯಾರು? ಸಿದ್ದರಾಮೇಶ್ವರರು. ಅಲ್ಲಪ್ಪ ಪರಮಾತ್ಮ, ಮತ್ತು ಭೂಲೋಕದೊಳಗೆ ಎಲ್ಲಾ ಜನ ಕೈಲಾಸದೊಳಗೆ ಬಸವಣ್ಣ ಇಲ್ಲ 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 ಅಂತ ಮಾತಾಡಕತ್ತಾರಂತ, ಮತ್ತ ನನಗೂ ಇಲ್ಲಿ ಎಲ್ಲಿ ಕಾಣವಲ್ಲ ಬಸವಣ್ಣ, ಮತ್ತು ಬಸವಣ್ಣ ಎಲ್ಲಿ ಅದಾನ, ಬಸವಣ್ಣ ಎಲ್ಲಿ ಇರ್ತಾನ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರರು ಕೇಳಿದಾಗ ಶಿವ ಅಂತಾನಂತ, ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಅಂತಾನಂತ, ಏ ಸಿದ್ದರಾಮ, ಬಸವಣ್ಣ ಇಲ್ಲದ ಜಾಗ ಎಲ್ಲೈತೋ ಈ ಪ್ರಪಂಚದೊಳಗ? ಬಸವಣ್ಣ ಇಲ್ಲದ ಜಾಗ ಎಲ್ಲೈತೋ ಈ ಪ್ರಪಂಚದೊಳಗ? ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಿ? ನೋಡು ಬಸವಣ್ಣ ನನ್ನೊಳಗ ಅದನ್ನಂತ ತಿಳ್ಕೊಂಡು ಶಿವ ಎದೆಯನ್ನ ಹಿಂಗ ಬಗದಾಗ ಶಿವನ ಹೃದಯದೊಳಗ ಬಸವಣ್ಣ ಕಂಡಂತ. ಯಾವಾಗ ಶಿವನ ಹೃದಯದೊಳಗ ಬಸವಣ್ಣ ಕಂಡ, ಆವಾಗ ಸಿದ್ದರಾಮೇಶ್ವರರು ಎಂಥ ಒಂದು ವಚನ ಬರೀತಾರಂತಂದ್ರ ಇಲ್ಲಿ ನೋಡ್ರಿ ಎಷ್ಟು ಅದ್ಭುತ ಅದ. ಪಾವನ ನಾದೆನು ಬಸವಣ್ಣ ನಿಮ್ಮ ಪಾವನ ಮೂರುತಿಯ ಕಂಡು. ಪಾವನ ನಾದೆನು ಬಸವಣ್ಣ ನಿಮ್ಮ ಪಾವನ ಮೂರುತಿಯ ಕಂಡು.
ಪರತತ್ವವನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು. ಪದ 4 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ ನೀವು ಗುರುವಾದಿರಾಗಿ ಅಂತ ತಿಳ್ಕೊಂಡು ಈ ರೀತಿಯಾಗಿ ಆನಂದದಿಂದ ಸಿದ್ಧರಾಮ ಬಸವಣ್ಣನನ್ನ ಕೊಂಡಾಡ್ದ ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಅದಕ್ಕೆ ಬಸವಣ್ಣ ಅಂತಂದ್ರ ನಮಗ ಇಷ್ಟೊಂದು ವಿಶ್ವಾಸ. ಯಾವಾಗ ಕೈಲಾಸದಿಂದ ಬಂದಿರತಕ್ಕಂತ ಸಿದ್ದರಾಮೇಶ್ವರನಿಗೆ ಸೊಲ್ಲಾಪುರದ ಜನ ಕೇಳ್ತಾರಂತ, ಅಲ್ಲ ಮತ್ತ ಕೈಲಾಸದೊಳಗ ಬಸವಣ್ಣ ಅದಾನೋ ಇಲ್ಲೋ ನೋಡ್ಕೊಂಡು ಬಂದ್ಯೋ ಹೆಂಗು ಅಂತ ಕೇಳಿದಾಗ, ನಾ ಬಸವಣ್ಣನನ್ನ ನೋಡಿ ಬಂದೆ ಅಂತಾರಂತ ಸಿದ್ದರಾಮೇಶ್ವರರು. ಹಾಗಾದ್ರ ಬಸವಣ್ಣ ಹೆಂಗಿದ್ದ ಎಲ್ಲಿದ್ದ ಅಂತ ಕೇಳಿದಾಗ ಸ್ವತಃ ಸಿದ್ದರಾಮೇಶ್ವರರೇ ತಮ್ಮ ಎದೆಯನ್ನ ಬಗೆದು ತಮ್ಮ ಎದೆಯೊಳಗ ಬಸವಣ್ಣನನ್ನ ಸೊಲ್ಲಾಪುರದ ಜನರಿಗೆ ತೋರಿಸಿದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಇಂಥವನು ಬಸವಣ್ಣ. ಆ ರೀತಿಯ ಆ ವಚನವನ್ನ ನಮ್ಮ ಗವಾಯಿಗಳಿಂದ ಕೇಳಿ ಮುಂದಿನ ವಿಷಯ ಮುಂದುವರಿಸೋಣ. ಈಗ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ, ನಂತರ ವಿಷಯ
ಹರಿದ ಹೆತ್ತೊರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ನೆರೆಯದ ವಸ್ತು ನೆರೆಯುವುದೋ ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ನಿನ್ನೆ ದಿವಸ ಯಾವ ವಿಚಾರ ಬಂದಿತ್ರೇವ ತಾಯಿ? ಎಲ್ಲಿಗೆ ಬಂದಿದ್ರಪ್ಪ? ಅವ್ರಂತಾರ ಬದಾಂಪುರಿಗೆ ಬಂದಿದ್ರಿ ಅಪ್ಪ. ಇವತ್ತೇನು ಬದಾಂಪುರಿನ ಪುರಿ, ಏನು ಮೆರವಣಿಗೆ, ಏನು ಬೇಕು? ಯಾವ ವಿಚಾರ ಬಂದಿತ್ರಿವ? ಈ ಬಹಳ ವರ್ಷದೊಂದು ಹಿಂದಿನ ಕತಿ ಹೇಳ್ರೆ ನಿಮಗೆ. ಅವಾಗಿನ ಈಗಿನ ಬಸ್ ಅದು ಇದು ಏನು ವಾಹನಗಳು ಇದ್ದಿದ್ದಿಲ್ಲ. ಅಕ್ಕಲ್ಕೋಟದಂಥ ದೊಡ್ಡ ಊರಿಗೆ ನಡ್ಕೊಂಡಾರ ಹೋಗ್ಬೇಕಾತಿತ್ತು. ಎತ್ತಿನ ಮೇಲೋ ಕುದುರೆ ಮೇಲೋ ಚಕಡಿಯಾಗ ಕುಂತು ಹೋಗಿ ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ಬರೋ ಟೈಮ್ ಅದು ಅವಾಗೆಲ್ಲ. ಈಗೆಲ್ಲ ಇವು ಬಸ್ ಅನುಕೂಲ ಸಾಕಷ್ಟು ಅದ. ಮಾದಲಿ ಹಿಪ್ಪರಿಗೆ ಅಂತ ಒಂದು ಊರಾಗ ಒಬ್ಬ ಪಾಪ ರೈತ ಬಡವ ಅಕ್ಕಲ್ಕೋಟೆ ಪೇಟೆಗೆ ಹೋಗಿ ಒಂದಿಷ್ಟೇನೋ ಸಂತಿ ಮಾಡ್ಕೊಂಡು ಬರ್ಬೇಕಾಗಿತ್ತು. ನಡೆದನ ಬ್ಯಾಸಗಿ ದಿನ ನೋಡ್ರಿ, ಸ್ವಲ್ಪ ವ್ಯತ್ಯಾಸ ಆದ್ರೆ ತಿಳುವಳಿಕೆ ಇದ್ದಿದ್ದಿಲ್ಲ ಅಂತಂದ್ರೆ ಎಂಥ ಅನಾಹುತ ಆಗ್ತದ ಅನ್ನೋದಕ್ಕೆ ಇದೊಂದು ಕಥೆ ಹೇಳತ್ತೀನಿ ನಿಮಗೆ. ಬ್ಯಾಸಗಿ ದಿನ ನಡೆದನ ಹಾದಿ ಒಳಗೆ ಒಂದಿಟ್ಟು ಏನೋ ಮಿರಿ 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 ಮಿಂಚದಂಗ ಆತು. ಏನಾರ ಇರ್ಬೇಕು ಅಂತ ಹತ್ತಿರ ಹೋಗಿ ನೋಡ್ತಾನ, ಸ್ವಲ್ಪ ಮ್ಯಾಲ ಅಲ್ಪ ಸ್ವಲ್ಪ ಮಣ್ಣು ಮುಚ್ಚಿತ್ತು. ಹಿಂಗ ತೆಗೆದು ನೋಡ್ತಾನ, ಕನ್ನಡಿ ಅಂದ್ರೆ ಅಂತಿಂತ ಕನ್ನಡಿ ಅಲ್ಲ, ಅದು ಬಂಗಾರದ ಕನ್ನಡಿ. ಸುತ್ತೆಲ್ಲ ಬಂಗಾರ ಅದ, ಕಟ್ಟ ಜಡದಾರ. ಅದಕ್ಕೆ ಮುತ್ತ ರತ್ನ ವಜ್ರ ವೈಢೂರ್ಯ ಇಂಥ ಜಡದಿರತಕ್ಕಂಥ ಕನ್ನಡಿ ಬಹಳ ಸುಂದರ ಇತ್ತು, ಬಹಳ ಅದ್ಭುತ ಇತ್ತು. ನೋಡ್ದ ರೈತ, ಅವ ವಿಚಾರ ಮಾಡ್ತಾನ, ಎಂಥ ಕನ್ನಡಿ ಇದು, ಜನಸಾಮಾನ್ಯರು ಉಪಯೋಗ ಮಾಡತಕ್ಕಂಥ ಕನ್ನಡಿ ಅಂತೂ ಅಲ್ವೇ ಅಲ್ಲ ಇದು. ಬಹುತೇಕ ಈ ದಾರಿಯೊಳಗ ರಾಜ ಮಹಾರಾಜರ ಹಾದು ಹೋಗ್ಯಾರ ಕಾಣಿಸ್ತದ. ಏನೋ ತಪ್ಪಿ ಬಿದ್ದದ, ನನಗೆ ಸಿಕ್ಕದ, ನನ್ನ ಪುಣ್ಯ. ನಾ ನೋಡಿದ್ರೆ ಅಕ್ಕಲ್ಕೋಟ್ ಸಂತಿಗೆ ನಡೆದೀನಿ, ಸಾವಿರಾರು ಜನ ಇರ್ತಾರ. ನಾ ಕಳ್ಕೊಂಡೆ ಅಂದ್ರೆ ಹೆಂಗ? ಮನ್ಯಾಗ ಇಟ್ಟು ಹೋಗ್ಬೇಕು ಅಂತ ವಾಪಸ್ ಮನೆಗೆ ಬಂದ. ಕನ್ನಡಿ ಕಪಾಟದಾಗ ಇಟ್ಟು ಕೀಲಿ ಹಾಕದ. ಕೀಲಿ ಹಾಕಿ ಹೆಂಡತಿ ಕೈಯಾಗರ ಆಗ್ಲಿ
ಅವನ ಕೈಯಾಗರಾಗ್ಲಿ ಕೊಟ್ಟು ಬಂದ್ರೆ ಕಿರಿಕಿರ ಇದ್ದಿದ್ದಿಲ್ಲ. ಏನು ಮಾಡ್ದ ಅಂದ್ರೆ ಸೊಂಟದಾಗ ಕಟ್ಕೊಂಡು ನೋಡ್ರಿ, ಸೊಂಟದಾಗ ಕಟ್ಕೊಂಡು ವಾಪಸ್ ಬರಾಕತ್ತಿದ್ದ. ಇವ ಕೀಲಿ ಹಾಕೋದು, ಆ ಚಾವಿ ಸೊಂಟದಾಗ ಕಟ್ಕೊಳ್ಳೋದು ಯಾರು ನೋಡಿದ್ರ ಅಂದ್ರೆ ಇವನ್ ಹೆಂಡತಿ ನೋಡಿದ್ರು. ಇವ ಸಂತಿಗೆ ಬರೋಂಗ್ ಬಂದ. ಹೆಂಡತಿ ವಿಚಾರ ಮಾಡ್ತಾಳ, ಗಂಡ ಇಲ್ಲಿ ತನಕ ನನ್ನಿಂದ ಏನೂ ಮುಚ್ಚಿಟ್ಟಿಲ್ಲ, ಇವತ್ತು ಕಪಾಟದಾಗ ಏನೋ ತಂದು ಕೀಲಿ ಹಾಕಿ ನನಗೂ ನಮ್ಮ ಅತ್ತಿಗೂ ಹೇಳಾರ್ದಂಗ ತನ್ನ ಸೊಂಟದಾಗ ಕೀಲಿ ಕಟ್ಕೊಂಡು ಹೋಗ್ಯಾನಂದ ಬಳಕ ಏನೋ ಇದ್ದಂಗದ. ಇದರಾಗ ಸಂಶಯ ಬತ್ ನೋಡ್ರಿ. ಮನುಷ್ಯಾಗ ಎಲ್ಲಕ್ಕಿಂತ ಕೆಟ್ಟ ಏನ್ರಿ ತಂಗಿ? ಸಂಶಯ ಅನ್ನೋದು ಬಹಳ ಕೆಟ್ಟ. ತಂದಿ ಮಕ್ಕಳು ನಡಬರ್ಕ್ ಸಂಶಯ ಬಂತು ಅಂದ್ರೆ ಕೆಡ್ತದ, ಗಂಡ ಹೆಂಡತಿ ನಡಬರ್ಕ್ ಸಂಶಯ ಬಂದ್ರು ಕೆಡ್ತದ, ಅತ್ತಿ ಸೊಸಿ ನಡಬರ್ಕ್ ಸಂಶಯ ಬಂದ್ರು ಕೆಡ್ತದ, ಗುರು ಶಿಷ್ಯರ ನಡಬರ್ಕು ಸಂಶಯ ಬಂದ್ರ ಕೆಡ್ತದ. ಬಹಳ ಕೆಟ್ಟ ಇದು ಸಂಶಯ ಅನ್ನೋದು. ಶಿವಯೋಗ ಮಂದಿರದೊಳಗೆ ನಾವು ಪಾಠ ಹೇಳ್ತಕ್ಕಂಥ ಸಮಯದೊಳಗೆ ನಮ್ಮ ಗುರುಗಳು ಅಂತಿದ್ರು, ಏ ತಮ್ಮ, ಸಂಶಯ ಅನ್ನೋದು ಬಹಳ ಕೆಟ್ಟು, ಸೊಂಟ ಮುರಿಸ್ಕೊಂಡ್ರು ಪರವಾಗಿಲ್ಲ, ಮೊದಲು ಸಂಶಯ ಕಳ್ಕೋಬೇಕಂತಿದ್ರು. ಅಂದ್ರೆ ಅಷ್ಟು ಕೆಟ್ಟ, ಮೊದಲದು ಸಂಶಯ ಬಗ್ಗೆ ಹರಿಬೇಕಂತ. ಈಕೆಗೆ ಸಂಶಯ ಬಂತು ಹೆಂಡತಿಗೆ. ಎಂದು ಏನು ಮುಚ್ಚಿಡ್ಲಾರ್ದವ್ರು ಏನೋ ಮುಚ್ಚಿಟ್ಟಾರ, ಏನಾರ ಇರ್ಬೇಕು ಅಂತ ತಿಳ್ಕೊಂಡು ಒಂದು ಕಲ್ಲು ತಗೊಂಡು ಅವಳ ಕೀಲಿ ಹೊಡೆದ ಬಿಟ್ಟಳು. ಕಪಾಟ್ ತೆಗೆದು ನೋಡ್ತಾಳ, ಏನದದು? ಕನ್ನಡಿ. ಆಕಿ ಎಷ್ಟು ಮುಗ್ದಿದ್ರು ಹೆಣ್ಮಗಳು ಅಂತಂದ್ರೆ ಕನ್ನಡಿ ಅಂದ್ರೆ ಆಕಿಗೆ ಗೊತ್ತಿದ್ದಿಲ್ಲ ಇಲ್ಲಿ ತನಕ. ಹಿಂಗ ಹಿಡಿದು ತಂದ ಮುಖ ಕಾಣಿಸ್ಬೇಕಲ್ಲ, ತಂದ ಮುಖ ಅನ್ನೋದು ಸಹಿತ ಗೊತ್ತಿಲ್ಲ ಆಕಿಗೆ. ಕನ್ನಡಿಯೊಳಗ ತಂದ ಮುಖ ಕಾಣಿಸ್ತೈತೆ ಅನ್ನೋದು ಸಹಿತ ಗೊತ್ತಿಲ್ಲ. ಗೊಳೋ ಅಂತ ಅಳ್ಳಾಕ್ ಶುರು ಮಾಡಿಬಿಟ್ಟಳು. ಯಾಕೆ ನನ್ನ ಸೊಸಿ ಅಳ್ಳಾಕತ್ತದಂತ ತಿಳ್ಕೊಂಡು ಮುದುಕಿ ಓಡೋಡಿ ಬಂತು. ಯಾಕ ತಂಗಿ ಏನಾಯ್ತು? ಘಾತ ಆತ್ರಿ ಅತ್ಯಾರ. ಏನರೇ ಆತು? ನಿಮ್ ಮಗ ಇನ್ನೊಂದು ಮಾಡ್ಕೊಂಡ ಅಂದ್ರಿ. ಏ ಸುಳ್ಳು ಹೇಳ್ತೀನಿ, ನೀನು ಸುಳ್ಳು ಆಡಿದ್ರ ನೋಡ್ರಿ, ಇಲ್ಲಿ ಅದ ನೋಡ್ರಿ, ಆಕಿನ ಫೋಟೋ ಅದ ನೋಡ್ರಿ, ಫೋಟೋ. ಮುದುಕಿಗೂ ಕನ್ನಡಿ ಅಂದ್ರೆ ಏನನ್ನೋದು ಗೊತ್ತಿಲ್ಲ. ಆಕಿ ಯಾವಾಗ ಈ ಅತ್ತಿ ಸೊಸಿ ಕೊಟ್ಟ ಕರಡಿ ಕೈಯಾಗ ಹಿಡಿದು ಹಿಂಗ್ ನೋಡ್ಕೊಳ್ತಾಳ, ನೋಡ್ಕೊಂಡ್ ಹಣಿ ಹಣಿ ಬಡ್ಕೊಳ್ತಾಳ. ಮಾಡ್ಕೊಂಡ ಮುದುಕಿನ ಯಾಕೆ ಮಾಡ್ಕೊಂಡ? ಇಬ್ರು ಕೂಡಿ ಕೊಳ್ಳಿಗೆ ಬಿದ್ದು ಹಾಳಾಕ್ ಶುರು ಮಾಡಿಬಿಟ್ರು. ಮನಿ ಎದ್ರ ಹಾದಿ, ಊರಾಗಿಂತ ದೊಡ್ಡ ಮನುಷ್ಯ, ಒಬ್ಬ ವಯಸ್ಕರ ಮನುಷ್ಯ ನಡೆದಿದ್ರು. ಯಾಕೆ ಏನಾಗ್ಯದ ಇವ್ರ ಮನ್ಯಾಗ? ಎಲ್ಲ ಚಲೋನೇ ಇತ್ತಲ್ಲ, ಯಾಕೆ ಅಳ್ಳಾಕತ್ತಾರ ಹೆಣ್ಮಕ್ಳು ಅಂತ ತಿಳ್ಕೊಂಡು ಒಳಗೆ ಬಂದ. ಯಾಕ ತಂಗಿ ಯಾಕೆ ಅಳ್ಳಾಕತ್ತೀರಿ? ಘಾತ ಆತ್ರಿ ಹಿರಿಯರ. ಯಾಕೇನಾಯ್ತು? ನಮ್ಮ ಮಗ ಇನ್ನೊಂದ್ ಮಾಡ್ಕೊಂಡ ಅನ್ರಿ. ಅಂತ ಒಂದಲ್ಲ ಹುಡುಗ ಬಹಳ ಚಲೋ ಅದಾನ. ಸುಳ್ಳು ಆಡಿದ್ರು ನೋಡಿ, ಆಕಿನ ಫೋಟೋ ಐತಿ ಅಂತ ತಿಳ್ಕೊಂಡು ಕನ್ನಡಿ ಕೊಟ್ರು. ಅವನಿಗೂ ಕನ್ನಡಿ ಅಂತ ಗೊತ್ತಿಲ್ಲ. ಯಾವಾಗ ಹಿಂಗ ಕನ್ನಡಿ ಹಿಡ್ದ ಹಣಿ ಹಣಿ ಬಡ್ಕೊಂಡ. ಎಂಥ ಕಲಿಕಾಲ ಬತ್ತಪ್ಪ ಇದು, ಎಂಥ ಕಲಿಕಾಲ ಬಂತು. ಮಾಡ್ಕೊಳ್ಳೋದು ಮಾಡ್ಕೊಂಡಾನ, ಹೆಣ್ಮಗಳಾರ ಮಾಡ್ಕೋಬೇಕನಿಲ್ಲ, ಗಣಮಗಳು ಮಾಡ್ಕೊಂಡಾನ. ಕನ್ನಡಿ ಅನ್ನೋ ಒಂದು ಅರಿವು ನಮಗ ಗೊತ್ತಿದ್ದಿದ್ದಿಲ್ಲ ಅಂತಂದ್ರೆ ಇಂಥ ಅನಾಹುತ ಆಗುತ್ತದ. ಇನ್ನು ನಾವು ಯಾವ ಧರ್ಮದೊಳಗೆ ಹುಟ್ಟಿದ್ದೀವಿ, ನಮ್ಮ ಧರ್ಮ, ಆ ಪುರುಷರು ಯಾರ್ಯಾರು, ಎಂತೆಂಥವ್ರು, ನಮ್ಮ ಆಚಾರ ಏನು, ನಮ್ಮ ವಿಚಾರ ಏನು, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳದೆ ಇದ್ರ ಇದಕ್ಕಿಂತ ದೊಡ್ಡ ಅನಾಹುತ. ಅದಕ್ಕೆ ತಂಗಿ, ನೀನು ಏನು ಕೇಳಿರವ, ಯಾವ ಲೀಲಾ ಬಂತ್ರೇವ, ಯಾವ ವಿಚಾರ ಬಂತ್ರೇವ, ನಮ್ಮ ವಿಚಾರಗಳನ್ನ ನಾವೇ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದ್ರ ಆ ಕನ್ನಡಿ ಅನಾಹುತ ಆದಂಗ ಆಕೈತಿ. ಅದು ಯಾವ ವಿಚಾರ ಬಂದಿತ್ರ ತಂಗಿ ನಿನ್ನ? ಸ್ವಲ್ಪ ಧೈರ್ಯ ಮಾಡಿ ಹೇಳಿ ಬಂದಿತ್ತು. ಯಾವ ವಿಚಾರ ಬಂದಿತ್ರಪ್ಪ? ಬಸವಣ್ಣವರು ಏನಪ್ಪ? ಭಕ್ತಿ ಭಾಂಡಾರಿ ವರ, ಓಡದಿರು ಸಂಗಯ್ಯ ಓಡದಿರು, ಸಿರಿಯಾಳನಂತೆ ಸುತನ ಬೇಡೆನು, ದಾಸಯ್ಯನಂತೆ ತವ ನಿಧಿಯ ಬೇಡೆನು, ಓಡದಿರು ಸಂಗಯ್ಯ ಓಡದಿರು. ಬೇಡದವರಿಗೆ ಬೇಡಿದ್ದನ್ನ ಬಸವಣ್ಣ ಕೊಡ್ತಾ ಇರೋದನ್ನ ನೋಡಿ 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 ಸ್ವತಃ ಪರಮಾತ್ಮಗ ಆಶಾ ಆತು, ನಾನು ಬೇಡಬೇಕು ಬಸವಣ್ಣಿಂದ, ಬೇಡಬೇಕು ಅಂತ ಜಂಗಮನ ವೇಷ ಹಾಕೊಂಡು ಬಂದ. ಬಸವಣ್ಣ, ನಾ ಕೇಳಿದ್ದು ಕೊಡ್ತೀಯೇನು? ಕೊಡವ ನಾ ಯಾರ್ಯಪ್ಪ? ಕೊಡುವಾತ ಸಂಘ ಕೊಂಬುವಾತ ಸಂಘ. ಏನು ಬೇಕು ಕೇಳ್ರಿ ಅಂದಂಗ ನನ್ನ ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕಂತ ಆಸೆ ಆಗ್ಯದ. ಇಲ್ಲೇ ನಿಂದ್ರಿ, ಒಳಗೆ ಹೋದವನ ಬನ್ನಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಏನ್ ತಂದ್ರು? ಕನ್ನಡಿ ತಂದು, ನೋಡ್ರಿ ಇಲ್ಲಿ ಅದ ನೋಡ್ರಿ, ಮೂರನೇ ಕಣ್ಣು ನೋಡ್ಕೋರಿ ಅಂತ ತಿಳ್ಕೊಂಡು ಯಾವಾಗ ಕನ್ನಡಿ ಹಿಡಿದ ಬಸವಣ್ಣ,
ಅವಾಗ ನಾಚಿಕೆ ಬಂತಂತ ಶಿವನಿಗೆ. ನಾಚಿ ಬಸವಣ್ಣ ನನ್ನ ಗುರುತು ಹಿಡ್ದ ಅಂತ ತಿಳ್ಕೊಂಡು ಓಡಾಕ ಶುರು ಮಾಡ್ನು ಅಂತ ನಾಚ್ಕೊಂತ. ಆವಾಗ ಓಡಿ ಓಡಿ ಹೋಗಿ ಅವನ ಪಾದ ಹಿಡಿದು ಅವನ ದರ್ಶನ ತಗೊಂಡು, ಓಡದಿರು ಸಂಗಯ್ಯ ಓಡದಿರು. ಅವಾಗ ಶಿವ ಇವನು ಭಕ್ತಿಗೆ ಮೆಚ್ಚಿ, ಏನ್ ಕೊಡ್ಲಿಪ್ಪ ನಿನಗ, ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ಏನ್ ಬೇಕು ಕೊಡ್ತೀನಿ ಅಂದಾಗ, ಯಾವ ಪದವಿನೂ ಕೂಡ ಬೇಡ, ನಿನ್ನ ಭಕ್ತರು ಸೇವಾ ಮಾಡತಕ್ಕಂತ ಮಹಾಪದವಿ ಕೊಡುವಂತಾನ ಇಂಥವನು ಭಕ್ತಿ ಭಾಂಡಾರಿ ಬಸವಣ್ಣ. ಇಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿನ್ನೆ ದಿವಸಕ್ಕೆ ಹೇಳಿದ್ರಿ. ಇವತ್ತು ಬರತಕ್ಕಂಥ ವಿಚಾರ ಇನ್ನೂ ಬಹಳ ಅದ್ಭುತ ತಂಗಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಬಸವಣ್ಣ ಲಿಂಗ ಪೂಜಾನಿಷ್ಠನಾಗಿ, ಗುರುಪಾದ ಸೇವಕನಾಗಿ, ಜಂಗಮ ದಾಸೋಹಿಯಾಗಿ, ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರನ್ನೂ ನನ್ನವರು ತನ್ನವರು ಅಂತ ತಿಳ್ಕೊಂಡು ಜಗತ್ತಿಗೆ ಬೇಕಾಗ್ತಾ ಇದ್ದಾನ, ಬೆಳಕನ್ನ ಕೊಡ್ತಾ ಇದ್ದಾನ ಬಸವಣ್ಣ. ಬಸವಣ್ಣನನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಕಡೆಯ ಜನ ಕಲ್ಯಾಣದ ಕಡೆಗೆ ಬರಾಕತ್ರು. ಹೆಂಗ ಎಲ್ಲಾ ನದಿಗಳು ಹರಿದು 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 ಕಟ್ಟ ಕಡೆಗೆ ಸಮುದ್ರಕ್ಕೆ ಹೆಂಗ ಬರ್ತಾವ, ಹಂಗ ಎಲ್ಲಾ ಕಡೆಯ ದಾರಿಗಳು ಎಲ್ಲ ಎಲ್ಲಿ ಕೂಡಾಕತ್ತು ಅಂತಂದ್ರ ಬಸವಣ್ಣನ ಕಲ್ಯಾಣಕ್ಕೆ ಕೂಡಾಕತ್ತು. ಅಷ್ಟು ಜನ ಬಸವಣ್ಣನನ್ನು ನೋಡಾಕಂತ ಬರಾಕತ್ರು, ಬೇಡಾಕಂತ ಬರಾಕತ್ರು. ಬಂದವರ ಜೊತೆಗೆ ಪ್ರೀತಿಯಿಂದ 4 ಮಾತು ಮಾತಾಡ್ತಾನ ಬಸವಣ್ಣ. ತನ್ನ ಮಹಾಮನೆಯೊಳಗ ಇರತಕ್ಕಂಥ ಮಾಡಿರ್ತಕ್ಕಂಥ ಪ್ರಸಾದವನ್ನ ಮಾಡಿಸ್ತಾನ, ಅವರಿಗೆ ಆಶ್ರಯವನ್ನ ಕೊಡ್ತಾನ. ಒಂದು ದಿವಸ ಏನಾಯ್ತು ಅಂತಂದ್ರ, ಬಹಳ ದೂರದಿಂದ ಒಂದು ದೊಡ್ಡ ಜಂಗಮರ ಹಿಂಡೇ ಬಂದುಬಿಡ್ತು ಕಲ್ಯಾಣಕ್ಕೆ. ಬಸವಣ್ಣ ಬೇಡದವರಿಗೆ ಬೇಡಿದ್ದು ಕೊಡ್ತಾನ, ನಾವು ಬೇಡಬೇಕು ಅಂತ ತಿಳ್ಕೊಂಡು ಒಂದು ದೊಡ್ಡ ಜಂಗಮರ ಹಿಂಡೇ ಬಂದು ಬಿಡ್ತು. ಸಾಲ ಹಿಂಗ ಹಚ್ಚಿದ್ರ ಎಷ್ಟು ದೂರ ನೋಡ್ತಿ ಅಷ್ಟು ದೂರ, ಅಷ್ಟು ದೊಡ್ಡ ಸಾಲ ಹತ್ತಿ ಬಿಡ್ತು. ಬಸವಣ್ಣ ಯಾರ್ಯಾರು ಬರ್ತಾರ, ಯಾರ್ಯಾರು ಏನೇನು ಕೇಳ್ತಾರ, ಸಂಗಮನಾಥ ಸಂಗಮನಾಥ ಅನ್ಕೊಂತ ಬೇಡದವರಿಗೆ ಬೇಡಿದ್ದು ಕೊಡಾಕತ್ತ 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 ಕೊಡಾಕತ್ತ. ಆ ರಾಜ್ಯದ ಬೊಕ್ಕಸದೊಳಗೆ ಇರ್ತಕ್ಕಂಥ ಎಲ್ಲಾ ಸಂಪತ್ತು ಹಿಂಗ ಕೊಡ್ತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತಂದ್ರ, ಕಟ್ಟು ಕಡೆಗೆ ಉಳಿದಿರ್ತಕ್ಕಂಥ ಜಂಗಮ ಅಂತನ ಬಸವಣ್ಣ ಬೇಡದವರಿಗೆ ಬೇಡಿದ್ದು ಕೊಟ್ಟಿ. ಈಗ ರಾಜ್ಯದ ಬೊಕ್ಕಸದೊಳಗೆ ಎಷ್ಟು ಸಂಪತ್ತದ ಅಲ್ಲ, ಆ ಸಂಪತ್ತೆಲ್ಲ ನೀ ನನಗೆ ಒಬ್ನಿಗ ಕೊಡ್ಬೇಕಂದ. ನೋಡ್ರಿ ಮನುಷ್ಯಾಗ ಆಶಾ ಅನ್ನೋದು ಹೆಂಗಿರ್ತದ, ಮನುಷ್ಯಾಗ ಆಶಾ ಅನ್ನೋದು ಹೆಂಗಿರ್ತದ. ಈಗ ಒಬ್ರು ಕೊಡಾಕತ್ತಾರ ಅಂತಂದ್ರ ಎಷ್ಟು ಬೇಕು ಅಟ್ಟ ಇಸ್ಕೋಬೇಕು. ಆಕಳ ಹಿಂಡ್ತದ ಅಂತಂದ್ರ ರಕ್ತ ಬರೋ ತನಕ ಹಿಂಡ್ರಿ ಹೆಂಗ. ಆದ್ರೂ ಕೂಡ ಬಸವಣ್ಣ ಇಲ್ಲ ಅನ್ಲಿಲ್ಲ. ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತು ನೀ ನನಗ ಕೊಡುವಂತ ಜಂಗಮ ಆಗ್ಲಿ ಅಂದ. ಕೊಡುವಾತ ಸಂಘ ಕೊಂಬುವಾತ ಸಂಘ ಅಂತ ತಿಳ್ಕೊಂಡು ಬೊಕ್ಕಸದಾಗ ಇರ್ತಕ್ಕಂಥ ಎಲ್ಲಾ ಸಿರಿ ಸಂಪತ್ತು ಬಂದಿರತಕ್ಕಂತಹ ಜಂಗಮನಿಗೆ ದಾನವಾಗಿ ಕೊಟ್ಟರು ಬಸವಣ್ಣವರು. ಇದನ್ನ ನೋಡ್ದ ಕೊಂಡಿ ಮಂಚಣ್ಣ, ನೋಡಿದ ಕೂಡ್ಲಿ ಅಂತಾನು ಸಿಕ್ಕ ಬಸವಣ್ಣ ಇವತ್ತು ನನ್ನ ಕೈಯಾಗ, ಬಿಡಬಾರ್ದು. ಅವನು ಇದ್ದಿರ್ತಕ್ಕಂಥ ಸಂಪತ್ತು ಬೊಕ್ಕಸದ ಸಂಪತ್ತು ಅಂತಂದ್ರೆ ಅದು ರಾಜ್ಯದ ಸ್ವತ್ತು, ರಾಜನ ಸ್ವತ್ತು. ಏನು ಪೂರ್ತಿ ಏನೇ ತಂದ ಅನ್ನುವಂಗ ಇವ ಇದ್ದಿದ್ದೆಲ್ಲ ದಾನ ಮಾಡ್ಯಾನ ಬಸವಣ್ಣ. ಇವ ಸಿಕ್ಕ ನನ್ನ ಕೈಯಾಗ ಅಂತ ತಿಳ್ಕೊಂಡು ಓಡ್ಕೊಂತ ಬಂದವನ ಮಹಾರಾಜನಿಗೆ ಚಾಡಿ ಹೇಳಿಬಿಟ್ಟ. ಯಾರು? ಕೊಂಡಿ ಮಂಚಣ್ಣ. ರಾಜ, ಬಸವಣ್ಣ ಬಹಳ ಪ್ರಾಮಾಣಿಕ, ಬಹಳ ಶ್ರೇಷ್ಠ, ಬಹಳ ಒಳ್ಳೆಯವ, ಅವನ ಹಸ್ತ ಬಹಳ ಶುದ್ಧಿ ಅಂತ ತಿಳ್ಕೊಂಡು ಇಡೀ ಕಲ್ಯಾಣ ರಾಜ್ಯದ ಇಡೀ ಬೊಕ್ಕಸದ ಜವಾಬ್ದಾರಿಯನ್ನೇ ನೀ ಅವನ ಮೇಲೆ ಬಿಟ್ಟಿ. ಇನ್ನು ರಾಜ್ಯ ನಡೆಸುದು ಹೆಂಗ? ಇದ್ದಿರ್ತಕ್ಕಂಥ ಸಂಪತ್ತೆಲ್ಲ ಬಂದಿರತಕ್ಕಂಥ ಜಂಗಮರಿಗೆ ದಾನ ಮಾಡಿಬಿಟ್ಟಾನ ಬಸವಣ್ಣ. ಇನ್ನು ರಾಜ್ಯ ನಡೆಸುದು ಹೆಂಗ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ಚಾಡಿ ಹೇಳ್ದ, ಹೌದೇನು ಸಂಪತ್ತೆಲ್ಲ ಕೊಟ್ಟ, ಬಸವಣ್ಣ ಇದ್ದಿದ್ದೆಲ್ಲ ಕೊಟ್ಟ, ಹೆಂಗ ರಾಜ್ಯ ನಡೆಸಬೇಕು, ಹೆಂಗ ಕಾರ್ಬಾರ ನಡೆಸಬೇಕು? ರಾಜ ಬಹಳ ಚಲೋ, ಮೈಯೆಲ್ಲ ಬಂಗಾರ, ಕಿವಿ ಒಂದ ಕಬ್ಬಣದಿತ್ತು.
ಹೆಂಗಿದ್ದ ಅಂತಂದ್ರ ಬಿಜ್ಜಳ ಮಹಾರಾಜ ಬಸವಣ್ಣನ ಮೇಲೆ ಬಹಳ ವಿಶ್ವಾಸ. ಬಸವಣ್ಣ ಅಂದ್ರೆ ಪಂಚಪ್ರಾಣ. ಆದ್ರೆ ಯಾರೇ ಚಾಡಿ ಹೇಳಿದ್ರೆ ಪಟಕ್ನೆ ನಂಬಿ ಬಿಡ್ತಿದ್ದ. ಇದ್ದಿದ್ದೆಲ್ಲ ಕೊಟ್ಟ, ಇನ್ನು ರಾಜ್ಯ ಹೆಂಗ್ ನಡೆಸುದು ನೋಡೋಣ ಬಾ ಅಂತ ತಿಳ್ಕೊಂಡು ಯಾವಾಗ ರಾಜ ಕೊಂಡಿ ಮಂಚಣ್ಣನ ಜೊತೆಗೆ ಆ ರಾಜ್ಯದ ಬೊಕ್ಕಸು ಇರ್ತಕ್ಕಂತ ಖಜಾನೆ ಖೋಲಿಗೆ ಬರ್ತಾನ. ಏನು ಬಸವಣ್ಣ, ಇದ್ದಿರ್ತಕ್ಕಂತ ಸಂಪತ್ತೆಲ್ಲ ಜಂಗಮರಿಗೆ ದಾನ ಮಾಡಿ ಅಂತ, ಮತ್ತ ಇನ್ನ ಈ ರಾಜ್ಯ ನಡೆಸೋದು ಹೆಂಗ ಅಂತ ತಿಳ್ಕೊಂಡು ರಾಜ ಬಸವಣ್ಣನ ಕೇಳುವುದೇ ತಡ. ಆವಾಗ ಬಸವಣ್ಣನವರು ರಾಜ್ಯದ ಬೊಕ್ಕಸದ ಕಡೆಗೆ ತಮ್ಮ ಪಂಚ ಪರುಷದ ದೃಷ್ಟಿಯನ್ನ ಬೀರಿದಾಗ ರಾಜ್ಯದ ಬೊಕ್ಕಸು ತುಂಬಿದ್ದು ಹೆಂಗಿತ್ತು ಹಂಗ ತುಂಬಿ ಬಿಟ್ಟಿತ್ತಂತ. ಮೊದಲಿನಕ್ಕಿಂತ ಯಾವಾಗ ರಾಜ್ಯದ ಬೊಕ್ಕಸು ಸಿರಿ ಸಂಪತ್ತಿನಿಂದ ತುಂಬಿತ್ತು, ಆವಾಗ ರಾಜ ಅಂತಾನ, ಏನೋ ಮಂಚಣ್ಣ ಬರೇ ಚಾಡಿ ಹೇಳುದಾತಲ್ವ ನಿಂದ ಹಣೆ ಬರ, ಒಂದು ನಾಣ್ಯ ಸಹಿತ ಇಲ್ಲ ಅಂತಿ ನೋಡು, ರಾಜ್ಯದ ಬೊಕ್ಕಸೆಲ್ಲ ತುಂಬಿ ಬಿಟ್ಟದ ಅಂತ ತಿಳ್ಕೊಂಡು ಯಾವಾಗ ರಾಜ ಕೊಂಡಿ ಮಂಚಣ್ಣಗೆ ಬೈದ ಹೋದ, ಅವಾಗ ಕೊಂಡಿ ಮಂಚಣ್ಣ ರಾಜ ಹೋದ್ಕೊಳಕಂತಾನಂತ, ಏನೋ ಬಸವಣ್ಣ, ನೀ ಸಂಪತ್ತೆಲ್ಲ ದಾನ ಮಾಡಿದ ಸ್ವತಃ ನನ್ನ ಕಣ್ಣೇ ನೋಡ್ಯಾವ, ಇದ್ದಿದ್ದೆಲ್ಲ ನೀ ದಾನ ಮಾಡಿದ್ದು ಅದು ನಿನಗೂ ಕೂಡ ಗೊತ್ತದ. ಆದ್ರ ಎಲ್ಲಾ ಸವದಿರ್ತಕ್ಕಂಥ ಈ ಸಂಪತ್ತ ಮತ್ತೆ ಹೆಂಗ ತುಂಬಿತು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಕೇಳಿದಾಗ ಬಸವಣ್ಣವ್ರ ಅಂತಾರಂತ, ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಕೊಂಡಿ ಮಂಚಣ್ಣವ್ರೇ, ನೀವ್ ಹೇಳಿದ ಖರೆ ಅದ, ಇಲ್ಲ ಅಂತಲ್ಲ. ಆದ್ರ ಪರಮಾತ್ಮ ಕೊಡಾಕ ಶುರು ಮಾಡ್ದ ಅಂತಂದ್ರೆ ಇಟ್ಕೊಳಕ್ ಜಗ ಸಾಲುವುದಿಲ್ಲ. ಯಾಕ? ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಬ್ಯಾಡ 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 ಅಂದ್ರೂ ಕೂಡ ಬರ್ತದ ಅಂತಿರ್ತಾರೆ ಇಲ್ರಿಪ್ಪ. ಏನಪ್ಪ ಏನು ಸಂಪತ್ತು, ಅವ್ ಬ್ಯಾಡ ಬ್ಯಾಡ ಅಂದ್ರು ಸಹಿತ ಅವ್ನ ಮರಿ ತುಂಬಿ ಬಿಟ್ಟದಂತಾರ. ಯಾಕ? ಪರಮಾತ್ಮ ಕೊಡಾಕ ಶುರು ಮಾಡ್ದ ಅಂತಂದ್ರೆ ಇಟ್ಕೊಳಕ್ ಜಗ ಸಾಲುವುದಿಲ್ಲ. ಹಿಂದಿಯೊಳಗೊಂದೇನೋ ಮಾತ ಐತಲ್ಲ, ಭಗವಾನ್ ದೇನೆ ಕೋ ಶುರು करे तो छप्पर फाड़ के देता है ಅಂತ, लेने को शुरू करे तो ಚಮಡಿ ಉಗಾಡ ಕರ್ ಲೇತಾ है ಅಂತ. ಕೊಡಾಕ ಶುರು ಮಾಡ್ದ ಅಂತಂದ್ರ ಮ್ಯಾಲಿಂದ ಏನದ ನಾವು ಮುಚ್ಚಿಗೆ ಏನಂತೀವಿ ಅದಕ್ಕ, ಆ ಮಾಳಿಗೆ ಸಹಿತ ಹಿಂಗ 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 ತುಂಬಿ ಕೊಡ್ತಾನ, ಹಿಂಗ ತುಂಬಿ ತುಳುಕ್ತದಂತ. ಪರಮಾತ್ಮ ಕೊಡಾಕ್ ಶುರು ಮಾಡ್ನಂತ, ತಗೊಳಕ್ ಶುರು ಮಾಡಿದ್ರೆ ಚರ್ಮ ಸುಲಿದ್ ತಗೋತಾನಂತ, ಒಂದ್ ನಯ ಪೈಸೆ ಸಹಿತ ಬಿಡುವುದಿಲ್ಲ ಅಂತ. ಯಾಕ? ಅದಕ್ಕಂತಾರ ಬಸವಣ್ಣವ್ರು, ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು. ಹೆಂಗ ಬರ್ತದ ಅಂತಂದ್ರ ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಜೋರಾಗಿ ಮಳೆ ಬಂದು 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 ಎಲ್ಲ ಒಡ್ಡೆಲ್ಲ ತುಂಬಿ ಅರಣಿ ತುಂಬಿ ಕೆರಿ ತುಂಬಿ ಹೆಂಗ ಮ್ಯಾಲ ಹಿಂಗ ಛಲತದ, ಹಂಗ ಹಂಗ ಸಂಪತ್ತು ಕೊಡ್ತಾನಂತ ಪರಮಾತ್ಮ. ಹರಿದ ಹೆದ್ದೊರೆ ಅಂತ ಕರೀತಾರ ಅದಕ್ಕ. ನೀರು ಬಂದು ಹರಿದ 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 ಮ್ಯಾಲ ಏನು ತುಂಬಿ ತುಳುಕಿ ಹೋಗ್ತದಲ್ಲ, ಹರಿದ ಹೆದ್ದೊರೆ. ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನುಲಿ ಬರ್ಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಕೆರೆ ತುಂಬದಂಗದು ಹರಿದ ನೀರು ಬಂದು. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಏನ್ ಆಗ್ಲಾರದ್ದು ಸಹಿತ, ಅಸಾಧ್ಯ ಇದ್ದಿದ್ದು ಸಹಿತ ಸಾಧ್ಯ ಆಗ್ತದ. ಯಾಕ? ಪರಮಾತ್ಮನ ಕೃಪಾ ಆಯ್ತು ಅಂತಂದ್ರ. ಅರಸು ಪರಿವಾರ ಕೈವಾರ ನೋಡಯ್ಯ. ಅಧಿಕಾರಿಗಳು, ರಾಜರು, ಮಹಾರಾಜರು ನಾವು ಹೇಳ್ದಂಗ ಕೇಳ್ತಾರಂತ. ಯಾಕ? ಪರಮಾತ್ಮನ ಅನುಗ್ರಹ ಆಯ್ತು ಅಂತಂದ್ರ. ಅದಕ್ಕ ಬಸವಣ್ಣವ್ರಂತಾರ, ಕೊಂಡಿ ಮಂಚಣ್ಣ, ಪರಮಾತ್ಮನ ಅನುಗ್ರಹ ಎಲ್ಲವೂ ಕೂಡ ಕೂಡಲ ಸಂಗಮನ ಆತನ ಅಪೇಕ್ಷೆ. ಹೀಗಾಗಿ ಕೊಡುವಾತ ಸಂಘ ಕೊಂಬುವಾತ ಸಂಘ, ನಾ ಕೊಡುವೆನೆಂಬುವರ ಬಾಯಲ್ಲಿ ಬಾಲ್ಹುಳ ಸುರಿಯದೆ ಮಾಂಬವೇ ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಬಸವಣ್ಣವ್ರ ಭಕ್ತಿ, ಕಲ್ಯಾಣ, ರಾಜ್ಯ ಎಲ್ಲ ವಿಶ್ವದ ತುಂಬ ಎಲ್ಲ ಬಸವಣ್ಣನ ಕೀರ್ತಿ ಹಬ್ಬಿ ಬಿಡುತ್ತು, ಹಬ್ಬಿ ಬಿಡುತ್ತು. ಬಸವ ಕಲ್ಯಾಣದೊಳಗ ಅನೇಕ ಶಿವನ ದೇವಸ್ಥಾನಗಳು. ಅಲ್ಲಿ ಕೇತಲೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ. ಬಹುತೇಕ ನೀವು ಬಸವ ಕಲ್ಯಾಣಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಅನೇಕ ದೇವಸ್ಥಾನಗಳನ್ನು ನೀವು ನೋಡ್ತೀರಿ. ಆ ಕೇತಲೇಶ್ವರ ದೇವಸ್ಥಾನದೊಳಗ ಆ ದಿವಸ ವಿಶೇಷ ಪೂಜಾ ಇರ್ತದ. ಅದು ರಾಜನಿಗೆ ಆಮಂತ್ರಣ ಇರ್ತದ.
ಆಯ್ತು ನಡಿ ಬಸವಣ್ಣ, ನೀನು ನಡಿ ಅಂತ ತಿಳ್ಕೊಂಡು ಬಸವಣ್ಣನನ್ನ ಕರ್ಕೊಂಡು ಬರುವಾಗ ಕೊಂಡಿ ಮಂಚಣ್ಣ ಮಹಾರಾಜರ ನಾನು ನಿಮ್ಮ ಜೊತೆಗೆ ಬರ್ತೀನ್ರಿ ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರ ರಾಜನ ಬೆನ್ನ ಹತ್ತಿ ಕೊಂಡಿ ಮಂಚಣ್ಣನು ಕೂಡ ಆ ಕೇತಲೇಶ್ವರನ ದೇವಸ್ಥಾನಕ್ಕೆ ಬಂದ. ಮಂಗಳಾರತಿ ಎಲ್ಲ ಮುಗಿತು. ಅವಾಗ ಅಲ್ಲಿ ಪೂಜಾ ಮಾಡತಕ್ಕಂತ ಪೂಜಾರಿ ಅರ್ಚಕರು ಇರ್ತಾರಲ್ಲ, ಸ್ವಾಮಿಗಳು ದೇವ್ರ ಪೂಜಾ ಮಾಡೋರು, ಆ ದೇವ್ರ ಮೇಲೆ ಇರ್ತಕ್ಕಂತ ಒಂದು ಹೂವ ಪತ್ರಿ ಆ ರಾಜನಿಗೆ ಆಶೀರ್ವಾದ ರೂಪ ಕೊಡುವುದ್ರೊಳಗೆ ಏನಾಯ್ತು ಅಂತಂದ್ರ ಆ ಪೂಜಾರಿ ತಲೆಯಾಗಿರ್ತಕ್ಕಂಥ ಆ ಜಡೆಯಲ್ಲಿ ಇರ್ತಕ್ಕಂಥ ಒಂದು ಕೂದಲ ಈ ಹೂವ ಪತ್ರಿ ಜೊತೆಗೆ ಏನಾಯ್ತು ರಾಜನ ಉಡಿಯೊಳಗ ಬಿತ್ತು. ಇದನ್ನು ಕೊಂಡಿ ಮಂಚಣ್ಣ ನೋಡ್ದ. ನೋಡಿ ಬೈಯಾಕ ಶುರು ಮಾಡಿಬಿಟ್ಟ. ಏನೋ ಪೂಜಾರಿ ಗೊತ್ತಾಗ್ತದ ಇಲ್ಲೋ, ಮಹಾರಾಜರಿಗೆ ಹೂವ ಪತ್ರಿ ನೀನು ಪ್ರಸಾದ ರೂಪದೊಳಗೆ ಕೊಡೋದು ಬಿಟ್ಟು ನಿನ್ನ ತಲೆಯನ್ನು ಕೂದಲ ನೀ ಕೊಡಕತ್ತೀಯಲ್ಲ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಏನ್ ಮಾಡ್ದ, ಆ ಪೂಜಾರಿ ಮ್ಯಾಲ ಸಿಟ್ಟಿಗೆದ್ದ. ಪಾಪ ಆ ಪೂಜಾರಿ ದೈನ್ಯ ಭಾವದಿಂದ ಬಸವಣ್ಣವ್ರ ಕಡೆಗೆ ನೋಡ್ದ. ಇನ್ನೇನು ರಾಜ ಆ ಪೂಜಾರಿಗೆ ಬೈಬೇಕು ಅನ್ನುವಷ್ಟರೊಳಗ ಬಸವಣ್ಣವ್ರಂತಾರ, ಮಹಾರಾಜರ ಆ ಪೂಜಾರಿಗೆ ಏನು ಅನ್ನಕ್ ಹೋಗ್ಬೇಡ್ರಿ, ಯಾಕ ಇವತ್ತು ವಿಶೇಷ ಪೂಜೆಯ ಪ್ರಭಾವದಿಂದ ಜಯ ಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಅಲ್ಲ ನಮ್ಮ ಕಮಿಟಿಯವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ರಿ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗ ಲೈಟಿನ ವ್ಯವಸ್ಥೆ ಮಾಡ್ಯಾರಲ್ಲ, ಎಟ್ಟರ ತಯಾರಿರ್ಬೇಕಂತೆ ನಿಮ್ದು. ಏನಿದು ಪುರಾಣ, ಏನು ವೈಭವ, ಏನು ದಾಸೋಹದ ವ್ಯವಸ್ಥೆ, ಎಷ್ಟು ಒಂದು ಅಚ್ಚುಕಟ್ಟು. ನಾವು ಬೇರೆ ಕಡೆ ಹೋಗಿರ್ತೀವಿ ಸರಿ, ಇಟ್ಟು ಬೇಗ ಕರೆಂಟ್ ಬಂದಿದ್ದೆ ಅಲ್ಲಿ ಇತಿಹಾಸನ ಇದ್ದಿದ್ದಿಲ್ಲ. ಜೋರಾದ ಚಪ್ಪಾಳೆ ಇದೆ. ಯಾಕಂತಂದ್ರೆ ಈ ಕರೆಂಟ್ ಅಂದ್ರೆ ಹೆಂಗ್ರಿವ, ಲವ್ ಮ್ಯಾರೇಜ್ ಮಾಡ್ಕೊಂಡು ಹುಡುಗಿದ್ದಂಗಿದೆ, ಯಾವಾಗ ಕೈ ಕೊಡ್ತದೋ ಗೊತ್ತಾಗೋದಿಲ್ಲ. ನಮ್ಮೊಬ್ರು ಗೆಳೆಯರಿದ್ರು ಕಾಶಿ ಒಳಗೆ, ಅವ್ರು ನಾವು ಕೂಡ ಕಲ್ತಿದ್ವಿ. ಅವರು ಒಬ್ಬ ಮಠದ ಸ್ವಾಮಿಗಳ. ಏನಾಯ್ತು ಅಂತಂದ್ರೆ ಒಂದು ಹುಡುಗಿ ಮೇಲೆ ಪ್ರೀತಿ ಬಂತವ್ರಿಗೆ, ಮದ್ವಿ ಮಾಡ್ಕೊಂಡ್ ಬಿಟ್ರು. ಒಂದು ಪ್ರಸಂಗದೊಳಗೆ ಹೇಳಿದ್ರು ನಮಗ, ಏನು ಉಪಯೋಗ ಇಲ್ರಪ್ಪ ಇದು ಜೀವನ, ನಾ ಸ್ವಾಮಿ ಆದ್ರೂ ನಾ ಬೇಸಿತ್ತು, ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡು ಹೆಂಗಾತು ಅಂತಂದ್ರ ಕರೆಂಟ್ ಆದಂಗ ಆಗ್ಬಿಡ್ತು ನನ್ನ ಜೀವನ ಅಂತೇಳಿ ಬಹಳ ಚಂದ ಹೇಳಿದ್ರು ಅವರು. ನನ್ಗೆ ಸ್ವಲ್ಪ ಇನ್ನೂ ನೆನಪಿಗೆ ಆಗ್ತಾ ಇಲ್ಲ. ಈ ಕರೆಂಟ್ ಬಹಳ ಅನಾಹುತ ಮಾಡ್ತದ. ಇಲ್ಲಿ ಗಂಗಾವತಿ ಅಂತ ಹೆಸರು ಕೇಳಿರಲ್ರಪ್ಪ, ಒಂದೊಂದು ಗೋಧೂಳಿ ಸಮಯದೊಳಗೆ ಅಕ್ಷತ ಕಟ್ತಿರ್ತಾವ್ರು, ಸಾಯಂಕಾಲ ಟೈಮ್ದೊಳಗ ಮದ್ವೆ ಆಗೋ ಸಂದರ್ಭ ಅದು. ಇನ್ನೇನು ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಬೇಕು ಅನ್ನೋದ್ರೊಳಗೆ ಕರೆಂಟ್ ಹೋಗ್ಬಿಡುತ್ತೆ ನೋಡ್ರಿ. ಒಂದ್ 2 ನಿಮಿಷ ಬಿಟ್ಟು ಕರೆಂಟ್ ಬಂತು, ಅತ್ತಿ ಕೊಳ್ಳ ಕಟ್ಟಿದ್ದ. ಎಂತ ಪರಿಸ್ಥಿತಿ ಅದು. ಜಯ ನಮಃ ಪರಾಪತಿ ಶಿವ ಹರ ಹರ ಮಹಾದೇವ. ಯಾವಾಗ ಆ ಕೇತಲೇಶ್ವರ ದೇವಸ್ಥಾನದ ಪೂಜಾರಿ ರಾಜನ ಒಡಿಯೊಳಗ ಹೂವಾ ಪತ್ರಿ ಹಾಕೋ ಟೈಮ್ದಾಗ ಏನಾಯ್ತು ಅಂತಂದ್ರ ಅವನ ತಲೆಯಾಗ ಅವನಿಗೂ ಜಡಿ ಇರ್ತಾವ, ಪಾಪ ಪೂಜಾರಿಗೆ ಜಡಿ ಇರ್ತಾವ. ಅವನದೊಂದು ಕೂದಲ ರಾಜನ ಕೈಯೊಳಗ ಅಂದ್ರ ಆ ಪ್ರಸಾದ ಆ ಹೂವಾ ಪತ್ರಿ ಜೊತೆಗೆ ಬಂತು. ಕೊಂಡಿ ಮಂಚಣ್ಣ ಸಿಟ್ಟಿಗೆದ್ದ. ಪೂಜಾರಿ ಗೊತ್ತಾಗ್ತೈತಿ ಇಲ್ವೋ, ರಾಜನಿಗೆ ಹೂವಾ ಪತ್ರಿ ಪ್ರಸಾದ ರೂಪದೊಳಗೆ ಕೊಡದು ಬಿಟ್ಟು ನಿನ್ನ ತಲೆಯನ್ನು ಕೂದಲು ಕೊಡಾಕತ್ತಿಯಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದ. ರಾಜ ಇನ್ನೇನು ಸಿಟ್ಟಿಗೆ ಎಳವಿದ್ದ. ಅವಾಗ ಬಸವಣ್ಣವ್ರು ಅಂತಾರಂತ, ಮಹಾರಾಜರ ತಪ್ಪು ತಿಳ್ಕೊಬೇಡ್ರಿ, ನಿಮ್ಮ ಕೈಯಾಗ ಬಂದಿದ್ದು ಆ ಕೂದಲ ಆ ಪೂಜಾರಿಯ ಕೂದಲಲ್ಲ, ಆ ಪುರೋಹಿತನ ಕೂದಲಲ್ಲ, ಆ ಅರ್ಚಕನ ಕೂದಲಲ್ಲ, ಬದಲಾಗಿ ಇವತ್ತು ಕೇತಲೇಶ್ವರ ಅವ ಕೇಶಲೇಶ್ವರ ಆಗ್ಯಾನ. ಸುಳ್ಳಾಡಿದ್ರು ನೋಡ್ರಿ, ಕೇತಲೇಶ್ವರ ಕೇಶಲೇಶ್ವರ ಆಗ್ಯಾನ. ಕೇಶ ಅಂತಂದ್ರೇನು? ಕೂದಲುಗಳು. ಆ ಲಿಂಗಕ್ಕೆ ಜಡಿ ಬಂದವ. ಸುಳ್ಳಾಡಿದ್ರು ನೋಡ್ರಿ ಅಂತ ತಿಳ್ಕೊಂಡು ಯಾವಾಗ ರಾಜನಿಗೆ ಬಸವಣ್ಣವ್ರು ಹೇಳಿದ್ರು, ಬಸವಣ್ಣನವರ ದೃಷ್ಟಿ ಆ ಲಿಂಗದ ಮೇಲೆ ಬೀಳುವುದೇ ತಡ ಆ ಲಿಂಗಕ್ಕೆಲ್ಲ ಜಡಿ ಬಂದು ಬಿಟ್ಟಿದ್ದು ಅಂತ. ಇಂಥ ಪೌರುಷ ದೃಷ್ಟಿ ಬಸವಣ್ಣನ ದೃಷ್ಟಿ. ಇಲ್ಲಿ ಕೊಂಡಿ ಮಂಚಣ್ಣ ಅಂತನ ಹೆಂಗಾರ ಮಾಡಿ ಬಸವಣ್ಣನ ಹಿಡಿಬೇಕಂತೀನಿ, ಇವ ಎಲ್ಲ ಉಲ್ಟಾನ ಆಗಕತ್ತದಲ್ಲ. ಇದು ಏನಾರ ಮಾಡ್ಬೇಕು ಅಂತ ತಿಳ್ಕೊಂಡು ಹಿಂಗ ಗುಡಿಯಿಂದ
ಮತ್ತ ಅರಮನೆ ಕಡೆಗೆ ಬರುವಾಗ ಏನಾಗ್ಯದ ಅಂತಂದ್ರ ಒಬ್ಬಕ್ಕಿ ಹೆಣ್ಮಗಳು ಹಣಿ ಮ್ಯಾಲ ವಿಭೂತಿ ಹಚ್ಕೊಂಡಾಳ. ಗಡಿಗೆ ಐತಲ್ಲ, ಆ ಗಡಿಗೆಗೂ ವಿಭೂತಿ ಹಚ್ಚಾಳ. ಆ ಗಡಿಯಾಗ ಏನ್ ಮಾಡಕತ್ತಾಳ ಅಂತಂದ್ರ ವಿಭೂತಿ ಹಚ್ಚಿದ ಗಡಿಗೆಯೊಳಗ ಸರಾಯಿ ಮಾರಾಕತ್ತಾಳಕ್ಕಿ. ಏನಂತ ಬಸವ ಬಸವ ಅಂತಾಳ, ತಾನೂ ವಿಭೂತಿ ಹಚ್ಕೊಂಡಾಳ, ಗಡಿಗೆಗೂ ವಿಭೂತಿ ಹಚ್ಚಾಳ. ಗಡಿಗೆಯೊಳಗ ಬಸವ ಬಸವ ಅಂತ ಸರಾಯಿ ಮಾರಾಕತ್ತಾಳ. ಸಿಕ್ಕ ಬಸವಣ್ಣ ಇವತ್ತು ನನಗಂತ ತಿಳ್ಕೊಂಡು, ನೋಡ್ರಿ ಮಹಾರಾಜರ, ಬಸವಣ್ಣ ಮಹಾನ್ ಶಿವಭಕ್ತ, ಜಗತ್ತಿಗೆ ಬುದ್ಧಿ ಹೇಳವ, ನೀತಿ ಹೇಳವ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರ. ನೋಡ್ರಿ, ಒಬ್ಬಕ್ಕೆ ಹೆಣ್ಮಗಳು ಗಡಿಗೆಗೆ ವಿಭೂತಿ ಹಚ್ಚಿ ಅದರೊಳಗ ಸರಾಯಿ ಮಾರಾಕತ್ತಾಳ. ಇದೇನು ಧರ್ಮ ಏನು? ಬಸವಣ್ಣನ ಹೆಸರು ಹೇಳ್ಕೊಂತ ಸರಾಯಿ ಮಾರೋದು ಇದೇನು ಧರ್ಮ ಏನು ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ರಾಜನಿಗೆ ಅಂದ, ರಾಜರು ಹೌದೇನೋ ಅಂತ ತಿಳ್ಕೊಂಡು ಹತ್ತಿರ ಬಂದು ನೋಡ್ತಾರ. ಅವಾಗ ಬಸವಣ್ಣವ್ರಂತಾರ, ಅಲ್ರಿ ಮಹಾರಾಜರ, ಆ ಹೆಣ್ಮಗಳು ವಿಭೂತಿ ಪವಿತ್ರವಾದ ವಿಭೂತಿ ಹಚ್ಚಿ ಆ ಗಡಿಗ್ಯಾಗ ಏನು ಮಾರಾಕತ್ತಾಳಲ್ಲ, ಅದು ಮಾರಾಕತ್ತಿದ್ದು ಅದು ಸರಾಯಿ ಅಲ್ಲ, ಆಕಿ ಹಾಲು ಮಾರಾಕತ್ತಾಳ ಅಂತಾರ ಬಸವಣ್ಣವ್ರು. ಅವ್ರ ದೃಷ್ಟಿ ಬೀಳುದ ತಡ ಅದು ಹಾಲಾಗಿ ಬಿಟ್ಟಿತ್ತು, ಅದು ಸರಾಯಿ ಹೋಗಿ. ಅದು ಹೆಂಗ್ ಸಾಧ್ಯ ಆಕೈತಿ ಅಂತ ತಿಳ್ಕೊಂಡಂದ ರಾಜ. ಸುಳ್ಳಾಡಿದ್ರ ಇದೇ ಹಾಲು ಕಾಸಿ ನಿಮ್ಗೆ ತುಪ್ಪ ಮಾಡಿ ಉಣಿಸ್ತೀನಿ ಅಂದ್ರು ಬಸವಣ್ಣವ್ರು. ಆಗಿ ನೋಡೇ ಬಿಡ್ಲಿ ಅಂತ ತಿಳ್ಕೊಂಡು ಯಾವಾಗ ರಾಜರಂದ್ರು ಆ ಗಡಿಯಾಗ ಇರ್ತಕ್ಕಂಥ ಏನು ಪರಿವರ್ತನೆ ಆಗಿರ್ತಕ್ಕಂಥ ಹಾಲು ತರ್ತಾರ ಅರಮನೆಗೆ. ಸ್ವತಃ ಬಸವಣ್ಣವರೇ ಕಾಸ್ತಾರ, ಆರಿಸ್ತಾರ, ಹೆಪ್ಪ ಹಾಕ್ತಾರ. ಅದೇನು ಮೊಸರಿನೊಳಗೆ ಒಂದಿಟ್ಟು ನೀರು ಹಾಕಿ ಹಿಂಗ ಕಡಿತಾರ, ಏನು ಬೆಣ್ಣೆ ಬರ್ತದ, ಅದು ಬೆಣ್ಣೆ ಅದ್ಭುತವಾಗಿ ಬಂದಿರತಕ್ಕಂಥ ಆ ಬೆಣ್ಣೆಯನ್ನ ಕಾಸಿ ಸ್ವತಃ ಬಸವಣ್ಣನವರೇ ಆ ತುಪ್ಪವನ್ನ ಮಹಾರಾಜರಿಗೆ ನೀಡಿದ್ರ ಮಹಾರಾಜ ಅಂತಾನಂತ, ಬಸವಣ್ಣ ನನ್ನ ಜನ್ಮ ಸಾರ್ಥಕ ಆಯ್ತು, ಬಸವಣ್ಣ ನನ್ನ ಜೀವಮಾನದೊಳಗ ಇಂಥ ತುಪ್ಪನ ಉಂಡಿದ್ದಿಲ್ಲ. ಆವಾಗ ಬಸವಣ್ಣವರು ಆ ಸರಾಯಿ ಮಾರ್ತಕ್ಕಂಥ ಹೆಣ್ಮಗಳಿಗೆ, ತಂಗಿ ಸರಾಯಿ ಒಳ್ಳೇದಲ್ಲವ, ಮಾರಬಾರ್ದವ ಅಂತ ತಿಳ್ಕೊಂಡು ತಿಳುವಳಿಕೆ ಹೇಳ್ತಾರಂತ. ಹಿಂಗ ಬಸವಣ್ಣ ಮಾಡಿರ್ತಕ್ಕಂಥ ಲೀಲೆಗಳು, ಪವಾಡಗಳು ಒಂದ ಎರಡ. ಕೊಂಡಿ ಮಂಚಣ್ಣಗ ಮತ್ತಟ್ಟು ಸಿಟ್ಟು, ಮತ್ತಟ್ಟು ರೋಷ, ಮತ್ತಟ್ಟು ದ್ವೇಷ ಕೊಟ್ಟು ಬಿಡುತ್ತು ಬಸವಣ್ಣನ ಮೇಲೆ. ಹೆಂಗರ ಮಾಡಿ ಬಸವಣ್ಣನನ್ನು ಮುಗಿಸಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಅಂತಂದ್ರ, ಒಬ್ಬ ಹಾವಾಡಿಗನನ್ನ ಕರೆದು, ನಿನಗೆ ಕೇಳದಷ್ಟು ದುಡ್ಡು ಕೊಡ್ತೀನಿ, ಒಂದು ಅತ್ಯಂತ ವಿಷಪೂರಿತ ಹಾವನ್ನ ಆ ಬಸವಣ್ಣನ ಮನೆಯೊಳಗೆ ಬಿಟ್ಟು ಆ ಹಾವನ್ನ ಅದನ್ನ ಕಡಿಸಿ ಬಸವಣ್ಣನನ್ನ ಕೊಲ್ಲಿಸಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಹೇಳ್ತಾನೆ. ಕೈ ತುಂಬ ಬಂಗಾರದ ನಾಣ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಆ ಹಾವಾಡಿಗ ಅತ್ಯಂತ ಒಂದು ವಿಷಸರ್ಪವನ್ನ ಬಸವಣ್ಣನವರು ಮಲಗಿಕೊಳ್ತಕ್ಕಂತಹ ಕೋಣೆಯೊಳಗ ಹೆಂಗೋ ಬಿಟ್ಟ. ಒಂದು ದಿವಸ ಮಲ್ಕೊಂಡಿರ್ತಕ್ಕಂಥ ಸಮಯದೊಳಗ ಬಸವಣ್ಣವರ ಕಾಲಿಗೆ ಆ ಹಾವು ಕಡಿದು ಬಿಡುತ್ತೋ. ಯಾವಾಗ ಬಸವಣ್ಣನವರ ಪಾದಕ್ಕೆ ಆ ಹಾವು ಕಡಿತೋ, ಇದನ್ನ ನೋಡಿರ್ತಕ್ಕಂತಹ ಗಂಗಾಂಬಿಕೆ ಜೋರಾಗಿ ಕಿರುಚಿ ಬಿಟ್ಟಳು. ಹಾವು 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 ಅಂತ ತಿಳ್ಕೊಂಡು ಕಿರುಚೋದೇ ತಡ ಮಲಗಿಕೊಂಡಿರ್ತಕ್ಕಂಥ ಬಸವಣ್ಣವರಿಗೆ ಎಚ್ಚರಾತು. ಎಲ್ಲೈತಿ ಹಾವ, ಇಲ್ಲೇ ಅದ ನೋಡ್ರಿ ಅಂತ ತಿಳ್ಕೊಂಡು ತೋರ್ಸಾಕ ಹೋಗ್ತಾಳ. ಕಡದಿರ್ತಕ್ಕಂಥ ಹಾವ ಸತ್ತಿತ್ತ ಹೊರತು ಬಸವಣ್ಣವರಿಗೆ ಏನೂ ಆಗಿದ್ದಿಲ್ಲ. ಯಾವಾಗ ಆ ಹಾವು ಸತ್ತಿತ್ತೋ ಆವಾಗ ಬಸವಣ್ಣವರು ಶಿವನ ಕೊರಳ ಆಭರಣಗೆ ಸಾವೇ, ಶಿವನ ಕೊರಳ ಆಭರಣಕ್ಕೆ ಸಾವೇ, ನಾಗೇಂದ್ರನಿಗೆ ಸಾವೇ ಅಂತ ತಿಳ್ಕೊಂಡು ತಮ್ಮ ಅಮೃತಪ್ರಾಯವಾಗಿರ್ತಕ್ಕಂಥ ಹಸ್ತವನ್ನ ಆ ನಾಗಪ್ಪನ ಮೇಲೆ ಹಿಂಗ ಸವರದ ಕೂಡಲೇ ಸತ್ತಿರ್ತಕ್ಕಂಥ ಹಾವು ಕೂಡ ಜೀವಂತ ಆಯಿತು ಅಂತ ತಿಳ್ಕೊಂಡು ಬಸವಣ್ಣನ ಇತಿಹಾಸ ಹೇಳ್ತಾರೆ. ಹಿಂಗ ವಿಷ ಉಣಿಸಿದವರಿಗೂ ಕೂಡ ಅಮೃತವನ್ನ ಕೊಟ್ಟವನು ಬಸವಣ್ಣ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಮನುಷ್ಯರ ಮೇಲೆ ಅಟ್ಟ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳ ಮೇಲೂ ಕೂಡ ದಯ ಇರಬೇಕು ಅಂತಾರ ಬಸವಣ್ಣವರು. ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವಂತಾರ ಬಸವಣ್ಣವರು. ಇಂಥ ಬಸವಣ್ಣ
ಮಾಡಿರ್ತಕ್ಕಂತಹ ಪವಾಡಗಳು ಒಂದಲ್ಲ ಎರಡಲ್ಲ, ನಾಳೆ ಅಂತೂ ಇನ್ನೂ ಅದ್ಭುತ ಪವಾಡಗಳು ಬರ್ತಾವ. ನಾಳೆ ಇವತ್ತಾಗಲೇ ಎಷ್ಟು 11ನೇ ದಿವಸ ಅಲ್ರಿಪ್ಪ, ಇವತ್ತು 11ನೇ ದಿವಸ. ಇಂಥ 8 ದಿವಸ ಹೋದ್ರೂ ಬಸವಣ್ಣನ ಪವಾಡಗಳೇ ಮುಗಿಯೋದಿಲ್ಲ. ಆದ್ರೆ ಬರೀ ಸಂಕ್ಷಿಪ್ತವಾಗಿ ಹೇಳೋದು ನಡೆದದ, ಸ್ವಲ್ಪ ಸ್ವಲ್ಪ ಹೇಳೋದು ನಡೆದದ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ 8-9 ದಿವಸ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಸವಣ್ಣನ ಲೀಲೆಯನ್ನ ನಾವು ನೀವು ಕೂಡಿ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ 8ನೇ ನಂಬರ್ ವಾರ್ಡ್ ಅಲ್ರಿ